ನಮಸ್ಕಾರ. ನಮಸ್ತೆ. ನಾನು ಶಂಕರಾನಂದ ಬನಶಂಕರಿ. 2010ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮಿನೇಷನ್ ಪಾಸಾಗಿ ಆರ್ಥಿಕ ಇಲಾಖೆಯಲ್ಲಿ ಗ್ರೂಪ್ ಎ ಅಧಿಕಾರಿಯಾಗಿ ನಾನು ಆಯ್ಕೆಯಾಗಿರ್ತೇನೆ. ತದನಂತರ ಈ ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮಿನೇಷನ್ದಲ್ಲಿ ನೀವು ಪರೀಕ್ಷೆ ಬರೆದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ ಆಗ್ಬೋದು, DYSP ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು. ಹೀಗೆ ಹಲವಾರು ಸೇವೆಗಳನ್ನು ಒಂದೇ ವೇದಿಕೆ ಅಡಿಯಲ್ಲಿ ತುಂಬತಕ್ಕಂಥದ್ದು ಗೆಜೆಟೆಡ್ ಪ್ರೊಬೇಷನರ್. ಆದರೆ ನಾನು ಆಯ್ಕೆಯಾಗಿರ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಅಂತೇಳಿ ನಾನು ಆಯ್ಕೆಯಾಗಿದ್ದೆ. ನಮ್ಮ ಬ್ಯಾಚ್ ಮುಗಿದ ತಕ್ಷಣ ಈ ಒಂದು ಪೋಸ್ಟನ್ನು ಗೆಜೆಟೆಡ್ ಪ್ರೊಬೇಷನರ್ದಲ್ಲಿ ಆಯ್ಕೆ ಮಾಡ್ಕೊಳ್ಳೋದನ್ನು ನಿಲ್ಲಿಸಿಬಿಟ್ಟು ಇದನ್ನೊಂದು ಟೆಕ್ನಿಕಲ್ ಪೋಸ್ಟ್ ಮಾಡಿದರು. ಅಸಿಸ್ಟೆಂಟ್ ಕಂಟ್ರೋಲರ್ ಆಗಬೇಕಾಗಿತ್ತಂದರೆ ಸೇಮ್ KAS ಪರೀಕ್ಷೆ ಏನು ಬರೀತಾರೋ ಅದೇ ರೀತಿ ಪರೀಕ್ಷೆ ಇರುತ್ತೆ. ಆದರೆ ಆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಚಾರ್ಟರ್ಡ್ ಅಕೌಂಟೆಂಟ್, ICWA, MBA, MCOM ಆದವರಿಗೆ ಮಾತ್ರ ಅವಕಾಶವನ್ನು ಕೊಟ್ಟರು. ಅದಾದ ನಂತರ ಈ ಒಂದು ಪರೀಕ್ಷೆನೇ ಇದರದೊಂದು ಪರೀಕ್ಷೆ ನಡೆಸ್ತಕ್ಕಂಥ ವಿಧಾನವೇ, ಪರೀಕ್ಷಾ ದಿನಾಂಕಗಳೇ ಚೇಂಜ್ ಆಯಿತು. ಗೆಜೆಟೆಡ್ ಪ್ರೊಬೇಷನರ್ಸ್ದಲ್ಲಿ ಇದನ್ನು ಸೇರಿಸಲಿಲ್ಲ. ಇತ್ತೀಚೆಗೆ ನನ್ನ ಒಂದು ಬ್ಯಾಚ್ ಆದ ನಂತರ 2 ಬ್ಯಾಚ್ಗಳು ಇಂಥ ಒಂದು ಗೆಜೆಟೆಡ್ ಪ್ರೊಬೇಷನರ್ ಅವರು ಕೂಡ ಬೇರೆ ರೀತಿಯಿಂದ ಆಯ್ಕೆಯಾಗಿ ಇಲಾಖೆಗೆ ಬಂದರು. ಈಗ 3ನೇ ಬ್ಯಾಚ್ಗೆ ಇತ್ತೀಚೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮುಗಿದ್ಬಿಟ್ಟು ಮುಖ್ಯ ಪರೀಕ್ಷೆಯನ್ನು ಜನವರಿ 27ಕ್ಕೆ ನಡೀತಾ ಇದೆ. ರಾಜ್ಯದಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು, ನನ್ನ ಶಿಷ್ಯ ಬಳಗ ನನಗೆ ಫೋನ್ ಮಾಡಿ, ಸರ್ ನೀವು ಯಾವ ಪರೀಕ್ಷೆ ಪಾಸ್ ಮಾಡಿದಿರಲ್ಲ ಅದೇ ಪರೀಕ್ಷೆ ಪ್ರಿಲಿಮ್ಸ್ ನಾನು ಪಾಸಾಗಿದ್ದೀನಿ, ನನಗೆ ಮುಖ್ಯ ಪರೀಕ್ಷೆ ಹೇಗೆ ಬರೀಬೇಕು ಅಂತೇಳಿ ನಾನು ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಬರೆದ ಪರೀಕ್ಷೆ ಗೆಜೆಟೆಡ್ ಪ್ರೊಬೇಷನರ್. ಈಗ ನಡೀತಕ್ಕಂಥ ಪರೀಕ್ಷೆ ಕಾಮರ್ಸ್ ಗ್ರ್ಯಾಜುಯೇಟ್ಸ್ಗಳು, ಪೋಸ್ಟ್ ಗ್ರ್ಯಾಜುಯೇಟ್ಸ್ಗಳು ಬರೀತಕ್ಕಂಥ ಪರೀಕ್ಷೆ. ನಾನು ಬರೆದ ಪರೀಕ್ಷೆಗೆ ಈ ಪರೀಕ್ಷೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ 2014ನೇ ಇಸ್ವಿಯಲ್ಲಿ ಇದೇ ತರಹದ ಪರೀಕ್ಷೆಯನ್ನು ಬರೆದು ಇಡೀ ರಾಜ್ಯಕ್ಕೆ 10ನೇ ರ್ಯಾಂಕ್ ಬಂದಿರತಕ್ಕಂತಹ ಶ್ರೀ ಸತ್ಯಪ್ಪ ಕೆ ನರಗಟ್ಟಿಯವರು ನನ್ನ ಜೊತೆ ಇದ್ದಾರೆ. ಈ ಪರೀಕ್ಷೆಯ ಮುಖ್ಯ ಪರೀಕ್ಷೆಗೆ ಯಾವ ರೀತಿಯಾಗಿ ತಯಾರಿ ಆಗಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಒಂದು 20-25 ನಿಮಿಷಗಳಲ್ಲಿ ಚರ್ಚೆ ಮಾಡ್ತೀವಿ. ಈ ಒಂದು ಚರ್ಚೆ ನಿಮ್ಮ ಮುಂದಿನ ಪರೀಕ್ಷೆಗೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಶ್ರೀ ಸತ್ಯಪ್ಪ ನರಗಟ್ಟಿಯವರು, ಹಿರಿಯ ಉಪನಿರ್ದೇಶಕರು, ಪ್ರಾದೇಶಿಕ ಕಚೇರಿ ಬೆಳಗಾವಿ ಅವರನ್ನು ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು. ಸ್ವಾಗತ ಸರ್. ಸರ್, ಮೊಟ್ಟ ಮೊದಲ ಬಾರಿಗೆ ನಂದು ಪ್ರಶ್ನೆ ಏನಂದರೆ, ಈಗಾಗಲೇ ಪೂರ್ವಭಾವಿ ಪರೀಕ್ಷೆಯನ್ನು ಮುಗಿದುಬಿಟ್ಟಿದೆ. ಓಕೆ. ಒಂದು 100 ಹುದ್ದೆಗಳಿಗೆ ಬಹುಶಃ ಈ ಒಂದು ಪರೀಕ್ಷೆ ಇದೆ. ಒಂದು 2000 ಜನರಿಗೆ ಮುಖ್ಯ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ. ಈ 2000 ಜನರಲ್ಲಿ 2000 ಜನನೂ ಕೂಡ ಪರೀಕ್ಷೆ ಕೂತ್ಕೊಳ್ತಾರೋ ಅಥವಾ ಅದರಲ್ಲಿ ಏನಾದರೂ ಪರೀಕ್ಷೆಯಲ್ಲಿ ಬರೆಯೋರ ಸಂಖ್ಯೆ ಕಡಿಮೆ ಆಗುತ್ತೋ ಎಂಬುದರ ಬಗ್ಗೆ ಮೊದಲು ತಾವು ತಿಳಿಸ್ತೀರಿ. ಎಸ್ ಸರ್, ನಾನು ಇದಕ್ಕಿಂತಲೂ ಮುಂಚೆ ತಾವೇನು ಮಾತಾಡಿದಾರಲ್ಲ ಪ್ರಾಸ್ತಾವಿಕವಾಗಿ, ಅದಕ್ಕೊಂದು 2 ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಓಕೆ. ತಾವು 2010 ಬ್ಯಾಚ್ ಗೆಜೆಟೆಡ್ ಪ್ರೊಬೇಷನರ್ಸ್ ಸರ್. ಈಗ ನಮ್ಮದೇನು ಎಕ್ಸಾಮ್ ನಡೀತಾ ಇದೆಯಲ್ಲ ಸರ್, ಈಗ ನನ್ನ ಬ್ಯಾಚ್ ಆಗಲಿ, ನನ್ನ ನಂತರ ಬಂದ ಬ್ಯಾಚ್ ಆಗಲಿ, ಈಗ ಎಕ್ಸಾಮ್ ನಡೀತಾ ಇರೋ ಬ್ಯಾಚ್ ಆಗಲಿ, ಓಕೆ, ಈ ಬ್ಯಾಚ್ದಲ್ಲಿ ಎಕ್ಸಾಮ್ ನಡೀತಾ ಇರೋದು ತಮ್ಮ 2010 ಗೆಜೆಟೆಡ್ ಪ್ರೊಬೇಷನರ್ದಲ್ಲಿ ಏನು ಸಿಲೆಬಸ್ ಇತ್ತಲ್ಲ, ಸೇಮ್ ಸಿಲೆಬಸ್ದೇ ಮೂಮೆಂಟ್ ಆಗ್ತಾ ಇದೆ ಸರ್. ಓಕೆ. ಎಲ್ಲರೂ ನಮ್ಮಲ್ಲಿ ಏನು ತಿಳ್ಕೊಂಡಿದ್ದಾರೆ, ಈ ಸಿಲೆಬಸ್ ಬೇರೆ ಬಂದಿದೆ, ಎಕ್ಸಾಮ್ ಪ್ಯಾಟರ್ನ್ ಬಂದಿದೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ನಿಜವಾದ ಅರ್ಥದಲ್ಲಿ ನಾವು ನೋಡಿದ ಪ್ರಕಾರ KAS ಸಿಲೆಬಸ್ ಚೇಂಜ್ ಆಗಿದೆ, IAS ಸಿಲೆಬಸ್ ಚೇಂಜ್ ಆಗಿದೆ. ಬಟ್ ನಮ್ಮದು AC SAD ಅಥವಾ AC ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಏನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೀತಾ ಇದೆಯಲ್ಲ ಸರ್, ಅದೇ ಸೇಮ್ ನಡೀತಾ ಇದೆ ಸರ್. ತಾವೇನಲ್ಲಿ ಏನು ಮೇನ್ಸಕ್ಕೆ ಸಿಲೆಬಸ್ ಚಾಯ್ಸ್ ಮಾಡ್ಕೊಳ್ತಿದ್ರಲ್ಲ ಸರ್, ಕನ್ನಡ ಆರ್ ಇಂಗ್ಲೀಷ್ ಆರ್ ಸೈಕಾಲಜಿ ಆರ್ ಕ್ರಿಮಿನಾಲಜಿ ಈ ರೀತಿ ಚಾಯ್ಸ್ ಮಾಡ್ಕೊಳ್ತಿದ್ದಾರಲ್ಲ, ಅದೇ ರೀತಿ ಆ ಹಿಂದಿನ ಗೆಜೆಟೆಡ್ ಪ್ರೊಬೇಷನರಿಯಲ್ಲಿ ಒಂದು ಅವಕಾಶ ಇತ್ತು ಸರ್. ಮೋಸ್ಟ್ಲಿ ಐ ಥಿಂಕ್ ಕೋಡ್ ನಂಬರ್ 22 ಇರ್ಬೋದು ಸರ್, ವಾಣಿಜ್ಯ ಶಾಸ್ತ್ರ ಅಂತೇಳಿ. ಸ್ಪೆಸಿಫಿಕ್ ಎಕ್ಸಾಮ್ ಅದೇ ಇರ್ತದೆ ಸರ್. ನೀವು ಹೆಂಗೆ ಒಂದು ಸಾರಿ ಜನರಲ್ ಕ್ವಶನ್ ಪೇಪರ್ ತೊಗೊಂಡ್ರೆ 600 ಮಾರ್ಕ್ಸ್ ಜನರಲ್ ಸ್ಟಡೀಸ್ ಇರ್ತಿತ್ತು, ಇನ್ನು 1200 ಮಾರ್ಕ್ಸ್ ಸ್ಪೆಸಿಫಿಕ್ ಎಕ್ಸಾಮ್ ಇರ್ತದೆ ಸರ್. ಓಕೆ. ಟೋಟಲ್ 12 ಆಪ್ಷನಲ್ ಇರ್ತಿತ್ತವ. ಅದೇ 2 ಆಪ್ಷನಲ್ಲೇ ವಾಣಿಜ್ಯ ಶಾಸ್ತ್ರ ಮತ್ತು ಅಕೌಂಟೆನ್ಸಿ ಅಂತೇಳಿ ಇರ್ತದೆ ಸರ್. ನೀವು ಜಿಯೋಗ್ರಫಿ ಆರ್ ಕನ್ನಡ ಆರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ರೀತಿ ತಗೊಳ್ತಾ ಇದ್ರಿ. ನಾನು ಕನ್ನಡ ಮತ್ತು ರೂರಲ್ ಡೆವಲಪ್ಮೆಂಟ್ ತಗೊಳ್ತಾ ಇದ್ರಿ ಸರ್. ಇವರು ವಾಣಿಜ್ಯ ವಿದ್ಯಾರ್ಥಿಗಳು ಎಕನಾಮಿ ಆರ್ ವಾಣಿಜ್ಯ ಶಾಸ್ತ್ರ ಅಥವಾ ಅಕೌಂಟೆನ್ಸಿ ಈ ರೀತಿ ತಗೊಳ್ತಾ ಇದ್ರು ಸರ್. ಸೇಮ್ ಸಿಲೆಬಸ್ಸನ್ನೇ ಇಲ್ಲಿ
ನಿಮ್ಮ ಟೈಮ್ದಲ್ಲಿ ಹೆಂಗಿತ್ತು ಸರ್, ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು ಸರ್. ಇಲ್ಲಿ ಅದನ್ನೇ ಕಂಪಲ್ಸರಿ ಮಾಡಿದ್ದಾರೆ ಸರ್. ಓಕೆ, ಇಷ್ಟೇ ಡಿಫರೆನ್ಸ್ ಸರ್, ಇಷ್ಟೇ ವ್ಯತ್ಯಾಸ. ಸಿಲಾಬಸ್ ಅನ್ನ ರಿಸ್ಟ್ರಿಕ್ಟ್ ಮಾಡಿದ್ರು. ಮೊದಲು ಗೆಸ್ಟೆಡ್ ಪ್ರೊಬೇಷನರ್ಸ್ ಅಲ್ಲಿ 28 ಆಪ್ಷನಲ್ ಸಬ್ಜೆಕ್ಟ್ಗಳಿತ್ತು. ನೀವು ಯಾವ್ದು ಬೇಕಾದ್ ತಗೊಳ್ಳಿ, ನೀವು ಡಿಗ್ರಿ ಏನ್ ಬೇಕಾದ ಹೋದ್ರಿ, ಬಟ್ ಇಲ್ಲಿ ಯಾವ್ದು ಬೇಕಾದ್ ತಗೊಳ್ಳಿ. ಇದು ಹಂಗಿಲ್ಲ, ಕಂಪಲ್ಸರಿ ನೀವು ಕಾಮರ್ಸ್ ಸಬ್ಜೆಕ್ಟ್ ತಗೊಂಡೇನೆ ಬರಿಬೇಕು. ಕರೆಕ್ಟ್ ಸರ್. ಹಾಗಾಗಿ ಕಾಮರ್ಸ್ ವಿದ್ಯಾರ್ಥಿಗಳು ಮಾತ್ರ ಇದರಲ್ಲಿ ಭಾಗವಹಿಸ್ತಾರೆ. ಎಕ್ಸ್ಪೆಷಲಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನೋಡ್ಬೇಕಾದ್ರೆ ಸ್ಟೇಟ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಯಾವುದೇ ಹುದ್ದೆಗಳನ್ನ ತಗೊಂಡ್ರು ಅದಕ್ಕೆ ನಾವು ಕಾಮರ್ಸ್ ಬ್ಯಾಕ್ಗ್ರೌಂಡೇ ತಗೋಬೇಕಂತ ಹೇಳಿ ಮಾಡಿ FDC ಇಂದ ಸೆಲೆಕ್ಷನ್ ಮಾಡ್ತಾ ಬಂದ್ರು ಅಲ್ಲಿ BCom ಗ್ರಾಜ್ಯುಯೇಟ್ ಆರ್ BBA ಗ್ರಾಜ್ಯುಯೇಟ್ ಆರ್ BCA ಗ್ರಾಜ್ಯುಯೇಟ್ಸ್, ನಂತರ ಗ್ರೂಪ್ A ಸರ್ವಿಸ್ಗೆ ಬಂದರೆ ಅಥವಾ ಗ್ರೂಪ್ B ಸರ್ವಿಸ್ಗೆ ಬಂದರೆ ಅಲ್ಲಿ ಮಾಸ್ಟರ್ ಇನ್ ಗ್ರಾಜ್ಯುಯೇಟ್ಸ್ ತಗೊಂಡ್ರು. CA, ICWA, MBA ಫೈನಾನ್ಸ್ ಆರ್ MCom. ಓಕೆ, ಅಂದ್ರೆ ಈ ಸ್ಪೆಸಿಫಿಕ್ ಸಿಲೆಬಸ್ ಇದ್ದವ್ರನ್ನೇ ತಗೊಂಡು ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಸರ್. ಓಕೆ, ಅಂದ್ರೆ ಈಗ ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಏನು BCom ಓದಿರ್ತಾರೋ MCom ಓದಿರ್ತಾರೋ ಅವ್ರು ಕೇವಲ ಬ್ಯಾಂಕ್ದಲ್ಲಿ ಕೆಲಸ ಮಾಡೋದಕ್ಕೆ ಸೀಮಿತ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಸೀಮಿತ ಅಂತಕ್ಕಂಥದ್ದು ಇವತ್ತು ಎಕ್ಸ್ಟೆಂಡ್ ಆಗಿದೆ. ಅವರೂ ಕೂಡ ಸರ್ಕಾರಿ ವ್ಯವಸ್ಥೆಗೆ ಬರಬಹುದು. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಗೆ ಕಾಮರ್ಸ್ ಗ್ರ್ಯಾಜುಯೇಟ್ಗಳೇ ಬರಬೇಕು. ಎಲ್ಲಿಂದ? SDA ಇಂದ ಹಿಡ್ಕೊಂಡು ಕ್ಲಾಸ್ 1 ಹುದ್ದೆ ತನಕ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ಈ ತಮ್ಮ ಅಭಿಪ್ರಾಯವನ್ನು ತಾವು ತಿಳಿಸಿದರೆ. ಹಿಂದಿನ ಒಂದು ಸದುದ್ದೇಶ ಏನಂದ್ರೆ ಸರ್, ಯಾವ ರೀತಿ ಕಾರ್ಪೊರೇಟ್ ಅಕೌಂಟ್ಸ್ ಸ್ಟ್ಯಾಂಡರ್ಡೈಸೇಷನ್ ಇದೆ ಅಲ್ಲ, ಗೌರ್ಮೆಂಟ್ಸ್ ಅಕೌಂಟ್ಸ್ ಸ್ಟ್ಯಾಂಡರ್ಡೈಸೇಷನ್ ಅದೇ ರೀತಿ ಇಂಪ್ರೂವ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಸರ್. ವೆರಿ ಗುಡ್. ಈಗ ನಾವು ನೇರವಾಗಿ ಪರೀಕ್ಷಾ ದೃಷ್ಟಿಗೆ ಹೋಗೋಣ. ಈ ಒಂದು ಪರೀಕ್ಷಾ ದೃಷ್ಟಿಯಲ್ಲಿ 2000 ಜನ ಮುಖ್ಯ ಪರೀಕ್ಷೆಯನ್ನು ಬರೀತಾರೆ. ಈಗ ಜನವರಿ 27ಕ್ಕೆ ಇನ್ನೇನು ಒಂದು ತಿಂಗಳು ಸರಿಯಾಗಿ 30 ದಿನ ಉಳಿತು. ಈ 2000 ಜನ ಎಕ್ಸಾಮ್ ಬರೀತಾರೆ. ಇಲ್ಲಿ ಕೆಲವೊಂದು ಕ್ಲಾರಿಫಿಕೇಶನ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಹುದ್ದೆಗೆ 20 ಜನರನ್ನ ಮೇನ್ಸ್ ಎಕ್ಸಾಮ್ಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ನಾವು ಕೆಳಗಡೆ ಹೋದಾಗ ತಮಗೂ ಗೊತ್ತಿರುತ್ತೆ ಸರ್, ಹ್ಯಾಂಡಿಕ್ಯಾಪ್ ಕೋಟಾ ಅಂತಿರುತ್ತೆ, ಎಕ್ಸ್ ಆರ್ಮಿ ಅಂತೇಳಿ ಕೋಟಾ ಇರುತ್ತೆ. ಅದು ಅದೇ ಹುದ್ದೆಗೆ ಎದುರಾಗಿನೇ 20 ಕ್ಯಾಂಡಿಡೇಟ್ ಅಂತೇಳಿ ಚಾಯ್ಸ್ ಮಾಡ್ಕೋಬೇಕಂತ ಹೇಳಿರುತ್ತೆ ಸರ್. ಕೆಲವೊಂದು ನನ್ನ ಪ್ರಿಲಿಮ್ಸ್ ಟೈಮ್ದಲ್ಲಿ ಮೇನ್ಸ್ ಟೈಮ್ದಲ್ಲಿ ನಾನು ನೋಡಿರೋ ಪ್ರಕಾರ ಆ ಹುದ್ದೆಗಳಿಗೆ 20 ಜನ ಅವೈಲೇಬಲ್ ಆಗದೇ ಇರೋದಕ್ಕಾಗಿ ಒಂದು 2000 ಬದಲಾಗಿ 1800-1900 ಜನ ಎಕ್ಸಾಮ್ ಕೊಡಿರ್ಬೋದು ಅನ್ನೋ ನನ್ನ ಅನಿಸಿಕೆ ಸರ್. ಅಂದ್ರೆ ಅಷ್ಟು ಜನರಿಗೆ ಹಾಲ್ ಟಿಕೆಟ್ ಬಂದಿರ್ತಾರೆ. ಅಷ್ಟು ಜನರಿಗೆ ಹಾಲ್ ಟಿಕೆಟ್ ಬಂದಿರುತ್ತೆ. ಎಷ್ಟು ಜನ ಎಕ್ಸಾಮ್ ಬರೀಬಹುದು? ಎಲ್ಲರೂ ಬರೀತಾರೆ ಸರ್. ಯಾರು ಹಾಲ್ ಟಿಕೆಟ್ ಬಂದಿರಲಿಲ್ಲ ಸರ್, ಎಲ್ಲರೂ ಎಕ್ಸಾಮ್ ಬರೀತಾರೆ. ಎಲ್ರಿಗೂ ಅದೊಂದು ಅಪಾರ್ಚುನಿಟಿ, ಯಾರು ಅಪಾರ್ಚುನಿಟಿ ತಪ್ಪಿಸ್ಕೊಳ್ಳಲ್ಲ. ಸರಿ, ನಾವು ಗೆಸ್ಟೆಡ್ ಪ್ರೊಬೇಷನರ್ ಎಕ್ಸಾಮ್ ಬರೆಯುವಾಗ ಒಂದು ಹಾಲ್ನಲ್ಲಿ 24 ಜನ ಬರೀತಿದ್ದೀವಲ್ಲ, ನಾವು ಎನಿಸ್ತಿದ್ವಿ ಎಷ್ಟು ಜನ ಬಂದಾರ ಅಂತೇಳಿ. ಕನಿಷ್ಠ 7 ರಿಂದ 8 ಜನ ಮುಖ್ಯ ಪರೀಕ್ಷೆನ ಬರೆಯಕ್ಕೆ ಬರ್ತಿರ್ಲಿಲ್ಲ. ಇಲ್ಲಿ ನಿಮ್ಮಲ್ಲಿ ಏನಾಗ್ತದೆ, ಆಲ್ಮೋಸ್ಟ್ ಬಂದಿರ್ತಾರೆ. ಯಾಕಂದ್ರೆ ಇದು ಕಾನ್ಸಂಟ್ರೇಟೆಡ್ ಸಿಲೆಬಸ್ ಇರೋದ್ರಿಂದ ಓದಿದವರೇ ಪಾಸ್ ಆಗಿರ್ತಾರೆ ಸರ್. ಓಕೆ, ಸ್ಪೆಸಿಫಿಕ್ ಸಬ್ಜೆಕ್ಟ್ ಇದೆ ಸರ್, ಯಾವುದೂ ಜನರಲೈಸ್ ಆಗಿಲ್ಲ. ಈ ಕಾರಣದಿಂದ ಓದಿದವರೆಲ್ಲರೂ ಆಲ್ಮೋಸ್ಟ್ ಎಕ್ಸಾಮ್ ಬರೀತಾರೆ ಸರ್. ಬರೆದ್ರೂ 10% ಆರ್ 20% ಡಿಫರೆನ್ಸ್ ಇದ್ದೇ ಇರುತ್ತೆ ಸರ್. ಅಷ್ಟು ಗ್ಯಾಪ್ ಆಗೋ ಚಾನ್ಸಸ್ ಇದೆ ಸರ್. ಈಗ ಎರಡನೇದೇನೆಂದರೆ, ಈ ಒಂದು ಪರೀಕ್ಷೆಗೆ ಒಟ್ಟು ಅಂಕಗಳು, ಮುಖ್ಯ ಪರೀಕ್ಷೆಯ ಅಂಕಗಳು 1800. ಹೌದು. ನೀವು 2014ನೇ ಬ್ಯಾಚ್ನಲ್ಲಿ ಈ ಪರೀಕ್ಷೆಯನ್ನು ಬರೆದಿದ್ದೀರಿ, ರ್ಯಾಂಕ್ ಕೂಡ ಬಂದಿದ್ದೀರಿ, ಸೇವೆಗೂ ಸೇರಿದ್ದೀರಿ. ಈ 1800ಕ್ಕೆ ಎಷ್ಟು ಅಂಕಗಳನ್ನು ನಿಮ್ಮ ಬ್ಯಾಚ್ನಲ್ಲಿ ಪಡೆದವನು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಆದರೂ ನೀವೆಷ್ಟು ಅಂಕಗಳನ್ನ ಪಡ್ಕೊಂಡ್ರಿ, ನೀವೆಷ್ಟು ರ್ಯಾಂಕ್ ಬಂದ್ರಿ ಸರ್? ಇನ್ನು ಜನರಲ್ ಆಗಿ ಮಾತಾಡ್ಬೇಕಂದ್ರೆ ನಾವು ಎಷ್ಟು ಬ್ಯಾಚ್ದು ಎಕ್ಸಾಮ್ ನಡೆಯುತ್ತೆ, ಅದು ಎಷ್ಟು ಸಿಲೆಬಸ್ ಸ್ಟೆಬಿಲಿಟಿ ಕೂಡಿರುತ್ತಲ್ಲ, ಅದರ ಮೇಲೆ ನೆಕ್ಸ್ಟ್ ಬರೋ ಬ್ಯಾಚ್ಗೆ ಎಕ್ಸಾಕ್ಟ್ ಆಗಿ ಒಂದು ರೋಡ್ ಮ್ಯಾಪ್ ಸೆಲೆಕ್ಟ್ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ನಾವು ಹಿಂದ್ಗಡೆ KS ನೋಡ್ಬೇಕಾದ್ರೆ ನಮ್ದೊಂದು ಇತ್ತು ಸರ್, 800ರಿಂದ 1000 ಮಾರ್ಕ್ಸ್ ಬಂದರೆ ಯಾವನಾಗಲಿ KS ಸೆಲೆಕ್ಷನ್ ಆಗ್ತಾನೆ ಅಂತೇಳಿ. ಬಟ್ ಈ ಬ್ಯಾಚಲ್ಲಿ ಏನಾಗಿದೆ, ನಂದೇ ಫಸ್ಟ್ ಬ್ಯಾಚ್, ನನ್ನ ನಂತರ ಇನ್ನೊಂದು ಬ್ಯಾಚ್ ಬಂತು, ಈಗ ಮತ್ತೊಂದು ಬ್ಯಾಚ್ ಬರ್ತಾ ಇದೆ. ಇಲ್ಲಿ ನಮಗೆ ರೇಂಜ್ ಸೆಲೆಕ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಯಾಕೆ ಕಷ್ಟ ಆಗ್ತಾ ಇದೆ ಅನ್ನೋದು ಹೇಳ್ತೀನಿ ಸರ್ ನಾನು ನಿಮಗೆ. ನೀವು ಹಿಂದೆ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ ತೊಗೊಂಡಾಗ ಅಲ್ಲೂ ನಮ್ದು ಕಾಮರ್ಸ್ ಸಬ್ಜೆಕ್ಟ್ ಇತ್ತು. 1000 ಜನ ಎಕ್ಸಾಮ್ ತೊಗೊಂಡ್ರೆ ಅಲ್ಲಿ ಮ್ಯಾಕ್ಸಿಮಮ್ 2 ಅಥವಾ 3 ಜನ ಮಾತ್ರ ಆ ಸಬ್ಜೆಕ್ಟ್ನ ಚಾಯ್ಸ್ ಮಾಡ್ಕೊತೀವಿ ಸರ್. ಹೀಗಾಗಿ ನಮ್ಮದು ಲೀಸ್ಟ್ ಇಂಪಾರ್ಟೆನ್ಸ್ ಕೊಡೋ ಸಬ್ಜೆಕ್ಟ್ ಆಗಿತ್ತು ಅದು. ಆ ಕಾರಣದಿಂದ ನಮ್ಮ ಬ್ಯಾಚ್ದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಈ ಗೆಜೆಟೆಡ್ ACCAT ಎಕ್ಸಾಮ್ ಬರೆದಾಗ 801 ಮಾರ್ಕ್ಸ್ ತೊಗೊಂಡದ್ದು ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ, ಇನ್ಕ್ಲೂಡಿಂಗ್ ಇಂಟರ್ವ್ಯೂ.
ಎಷ್ಟು 1700 ಮಾರ್ಕ್ಸ್ ರಿಟರ್ನ್, 100 ಮಾರ್ಕ್ಸ್ ಇಂಟರ್ವ್ಯೂ. ಟೋಟಲ್ 1900 ಅಂಕಕ್ಕೆ 801 ತಗೊಂಡವನು ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಅಂದ್ರೆ 50%. ಭವ್ಯ ಅಂತೇಳಿ ನನ್ನ ಬ್ಯಾಚ್ಮೇಟ್, ನಮ್ಮ ಬ್ಯಾಚ್ದಲ್ಲೇ ಜೂನಿಯರ್ ಅವಳು. 801 ಭವ್ಯ ಮೇಡಮ್ ಅಂತೇಳಿ ಈಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ. ಹೋಲ್ ನಮ್ಮ ಬ್ಯಾಚ್ದಲ್ಲೇ ಐತಿ ಜೂನಿಯರ್ ಅಂದ್ರೆ ಅವರೇ 801, ಅವರೇ ಫಸ್ಟ್ ರ್ಯಾಂಕ್. ನೀವು ಎಷ್ಟನೇ ರ್ಯಾಂಕ್ ಬಂದ್ರಿ ಸರ್? ನಂದು 10ನೇ ರ್ಯಾಂಕ್ ಇತ್ತು ಸರ್. ಎಷ್ಟು ಮಾರ್ಕ್ಸ್ ರ್ಯಾಂಕ್ ಅಂತ ಹೇಳಿ ಅದನ್ನೇನು ಹೇಳ್ಕೊಳ್ಳೋ ಇದು 10ನೇ ನಂಬರ್ ಸರ್. 10ನೇ ನಂಬರ್ ಮೀನ್ಸ್ 10ನೇ ರ್ಯಾಂಕ್. 722.5 ಮಾರ್ಕ್ಸ್ ನನಗೆ ಬಂದಿದೆ. 722 ಮಾರ್ಕ್ಸ್. 1ನೇ ರ್ಯಾಂಕಿಗೆ ಮತ್ತು 10ನೇ ರ್ಯಾಂಕಿಗೆ ಇರತಕ್ಕಂತಹ ವ್ಯತ್ಯಾಸ 80 ಅಂಕಗಳು. ಇದಕ್ಕೆ ನಾನು ತಮಗೆ ಮೊದಲೇ ಸ್ಪಷ್ಟಪಡಿಸಿದೆ ಸರ್. ಯಾಕೆ ಹಿಂಗೆ ಆಯ್ತಂದ್ರೆ ಸರ್, ಇದು ಸಿಲೆಬಸ್ ಎಲ್ಲೂ ಒಂದು 5-6 ಎಕ್ಸಾಮ್ ಆಗಿ ಅದೊಂದು ಸ್ಟೆಬಿಲಿಟಿಗೆ ಬಂದ ಮೇಲೆ ಎಲ್ಲ ಕಡೆನೂ ನೋಟ್ಸ್ ಅವೈಲೇಬಲ್ ಆಗುತ್ತೆ ಸರ್. ಆ ಟೈಮ್ದಲ್ಲಿ ಅದು ಮಾರ್ಕ್ಸ್ ಸಸ್ಟೈನೇಬಲ್ ಒಂದು ಲೆವೆಲ್ ಗ್ರೋತ್ಗೆ ಬರುತ್ತೆ ಸರ್. ನಿಮ್ಮದೇ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನೋಟ್ಸ್ ಅವೈಲೇಬಲ್ ಇರಲಿಲ್ಲ. ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಪ್ರಶ್ನೆ ಬರ್ತಾವ ಅನ್ನೋದು ಗೊತ್ತಿರಲಿಲ್ಲ ಸರ್. ಆಮೇಲೆ ತಯಾರಿ ಮಾಡೋದಕ್ಕೆ ಈ ಹಿಂದೆ ಯಾರು ಬರೆದವರು ಗೈಡ್ ಇರಲಿಲ್ಲ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಗಳು ಇರಲಿಲ್ಲ. ಈ ಕಾರಣಕ್ಕೆ ನಿಮ್ಮದು ಏನಾಯ್ತು, ಓಕೆ ನಿಮ್ದು ಇಷ್ಟ ಆಯ್ತು. ಹಂಗಾದ್ರೆ ನಿಮ್ಮದು ನಂತರ ಒಂದು ಬ್ಯಾಚ್ ಬಂತು. ನಮ್ಮ ನಂತರ ಬಂದಿರೋ ಅವಾಗ ಫಸ್ಟ್ ರ್ಯಾಂಕ್ ಎಷ್ಟಿತ್ತು? ಆಗ 1022 ಏನೋ ಬಂದಿದ್ದು ನನಗೆ. 1020 1022 1020 ನೋಡಿ ಎಷ್ಟು ಇಂಪ್ರೂವ್ ಆಯ್ತು ಅಂದ್ರೆ 220 ಮಾರ್ಕ್ಸ್ ಇಂಪ್ರೂವ್ ಆಯ್ತು. 220 ಮಾರ್ಕ್ಸ್ ಇಂಪ್ರೂವ್ ಆಯ್ತು. ಫಸ್ಟ್ ರ್ಯಾಂಕ್ ಅವಾಗ. ಸೊ ದಟ್ ಈ ಒಂದು ಪರೀಕ್ಷೆಗೆ ಅಂದ್ರೆ ನಾವು ಹಿಂದಿನ ಪರ್ಫಾರ್ಮೆನ್ಸ್ ನೋಡ್ತಾ ಬಂದ್ರೆ 801 ಬಂದವರು ಫಸ್ಟ್ ರ್ಯಾಂಕ್ ಇದ್ರು. ನೆಕ್ಸ್ಟ್ ಸೆಕೆಂಡ್ ಬ್ಯಾಚು 1022 ಬಂದವರು ಫಸ್ಟ್ ರ್ಯಾಂಕ್ ಇದ್ರು. ಈ ಸರ ಏನು ವ್ಯತ್ಯಾಸಗಳಾಗಿದೆ, ಈ ಸರ ಏನು ನಿಲ್ಬೋದು ಫಸ್ಟ್ ರ್ಯಾಂಕ್? ನನ್ನ ಅನಿಸಿಕೆ ಪ್ರಕಾರ ಸರ್ ಇನ್ನೇನು ಅದು ಕ್ರಾಸ್ ಆಗಲ್ಲ ಸರ್. ನಮ್ದು 900 to 1100 ರೇಂಜ್ ಯಾರು ಇಟ್ಕೊಳ್ತಾರಲ್ಲ ಸರ್, ಅವರು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರ್ತಾರೆ. ಏನಾದ್ರೂ ಈ ಸರಿ ಸಂದರ್ಶನಕ್ಕೆ ಏನಾದ್ರೂ ಬದಲಾವಣೆಗಳಾಗಿದೆಯೇ? ಹೇಗೆ 1800 ಮಾರ್ಕ್ಸ್ ರಿಟರ್ನ್ ಇತ್ತು, 100 ಮಾರ್ಕ್ಸ್ ಸಂದರ್ಶನ ಇತ್ತು ಸರ್ ಮುಂಚೆ. ಈಗ ಇಂಟರ್ವ್ಯೂ ಅಂತ ತೆಗೆದು 1800 ಮಾರ್ಕ್ಸ್ ಮಾತ್ರ ಇಟ್ಟಿದ್ದಾರೆ ಸರ್. ಅದೇ 100 ಮಾರ್ಕ್ಸ್ ನಾವು ಇಲ್ಲಿ ಕರ್ಟೈಲ್ ಮಾಡಿ ಇಟ್ಕೊಂಡ್ರು ಸಹ 900 ರಿಂದ 1100 ಮಾರ್ಕ್ಸ್ ರೇಂಜ್ ಒಳಗಡೆ ನಾವು ಒಂದು ವೇಳೆ ಮುಖ್ಯ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಅನ್ನ ಗೇನ್ ಮಾಡಿದೀವಿ ಅಂದ್ರೆ ಅವರು ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಬರೋ ಚಾನ್ಸಸ್ ಇರ್ತದೆ. ಅಂದ್ರೆ ಈ ಸರ ಸಂದರ್ಶನ ಇಲ್ಲ 1800 ಅಂಕಗಳಷ್ಟೇ ಸೀಮಿತ. 1800ಕ್ಕೆ ನೀವು ಸೇಫೆಸ್ಟ್ ಹೇಳ್ತಾ ಇರೋದು 900 ದಿಂದ 1100. ಯಾರು ಇರ್ತಾರಲ್ಲ, ಜನರಲ್ ಮೆರಿಟ್ ಆಗಲಿ, ಕ್ಯಾಟಗರೀಸ್ ಆಗಲಿ, ವುಮೆನ್ಸ್ ಆಗಲಿ ಬರುವ ಸಾಧ್ಯತೆ ಇರತಕ್ಕಂಥದ್ದು ರಫ್ ಕ್ಯಾಲ್ಕುಲೇಷನ್. ಓಕೆ, ಹಾಗಾದ್ರೆ ಇಲ್ಲಿ ಒಂದು ನಮ್ಮ ವಿದ್ಯಾರ್ಥಿಗಳು ಫೋನ್ ಮಾಡಿದಾಗ ನನಗೆ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಕನ್ನಡ ಮೀಡಿಯಮ್ದಲ್ಲಿ ಬರೆದ್ರೆ ನಾನು ಸೆಲೆಕ್ಟ್ ಆಗ್ತೀನೋ, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೆದ್ರೆ ಸೆಲೆಕ್ಟ್ ಆಗ್ತೀನೋ? ತಮ್ಮದು ಯಾವ ಮೀಡಿಯಂ ತಗೊಂಡಿದ್ರಿ ಸರ್? ಈಗ ನಿಮಗೆ ಇದ್ರ ಒಪಿನಿಯನ್ ಏನು? ಕ್ಲಿಯರ್ ಕಟ್ ಒಪಿನಿಯನ್. ಎಲ್ಲರೂ ಇದೇ ರೀತಿ ಕೇಳ್ತಿದ್ರು ಸರ್. ನನಗೂ ಇದೇ ಪ್ರಾಬ್ಲಮ್ ಬಂದಿತ್ತು. ನಾನು ಓದುವಾಗ ನಂದು ಕನ್ನಡ ಮೀಡಿಯಂ ಸರ್ ಮೊದಲಿಂದನು. ಓಕೆ, KS ಅಟೆಂಪ್ಟ್ ಮಾಡಿದ್ದೆ, ಬಟ್ ನಂದು ಯಾವಾಗೂ ಫೈನಲ್ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ. ಅದಕ್ಕಿಂತಲೂ ಹೆಚ್ಚಿಗೆ ಇನ್ನೂ ಒಂದು ಸ್ವಲ್ಪ ಮುಂದ್ಗಡೆ ಹೋಗಿ ನೋಡ್ಬೇಕಾದ್ರೆ ಸರ್, ಈಗ ನಾವು ಬರೋ ಟೈಮ್ದಲ್ಲಿ ಏನಿತ್ತಂದರೆ ಕ್ಲಿಯರಾಗಿ ಗೆಜೆಟ್ದಲ್ಲೇ ಹೇಳಿಬಿಟ್ಟಿದ್ರು ನೋಟಿಫಿಕೇಷನಲ್ಲಿ. ಏನಂತ ಹೇಳಿದ್ರಂದರೆ ನೀವು ಎಲ್ಲ ಸಬ್ಜೆಕ್ಟನ್ನು ಒಂದೇ ಮಾಧ್ಯಮದಲ್ಲಿ ಬರೀಬೇಕು. ಓಕೆ, ಜನರಲ್ ನಾಲೆಜ್ ಯಾವ್ದು ತಗೋತಿರಲ್ಲ, ಸ್ಪೆಸಿಫಿಕ್ ಎಕ್ಸಾಮ್ಗಳು ಅದೇ ರೀತಿ ಬರೀಬೇಕು. ಜನರಲ್ ಸ್ಟಡೀಸ್ ಅದೇ ಭಾಷೆಯಲ್ಲಿ ಬರೀಬೇಕು. ಆಪ್ಷನಲ್ ಏನು ತಗೋತಿರಲ್ಲ ಅದು ಕೂಡ ಕಂಪಲ್ಸರಿ ತಗೋಬೇಕು. ಈಗ ಅದು ಬದಲಾಗಿದೆ. ನಮಗೆ ಏನು ಪ್ರಾಬ್ಲಮ್, ಈಗ ಅದು ಬದಲಾಗಿದೆ. ಜನರಲ್ ಸ್ಟಡೀಸ್ ಅನ್ನ ನೀವು ಯಾವುದೇ ಭಾಷೆಯಲ್ಲಿ ಬರಿಬಹುದು, ನಿಮ್ಮ ಕಾಮರ್ಸ್ ಅನ್ನ ಯಾವುದೇ ಭಾಷೆಯಲ್ಲಿ ಬರಿಬಹುದು. ಈಗೇನು ಸ್ಪಷ್ಟವಾಗಿರ್ತಕ್ಕಂಥದ್ದು, ಸರ್ ಕನ್ನಡ ಮೀಡಿಯಂ ತಗೊಂಡ್ರೆ ಕನ್ನಡ ಮೀಡಿಯಂ ಬರೆದ್ರೆ ಹೆಚ್ಚು ಮಾರ್ಕ್ಸ್ ಬರ್ತಾವೋ, ಇಂಗ್ಲಿಷ್ ಮೀಡಿಯಂ ಬರೆದ್ರೆ ಹೆಚ್ಚು ಮಾರ್ಕ್ಸ್ ಬರ್ತಾವ? ಅದನ್ನು ನಾವು ಹೇಳಲಿಕ್ಕಾಗಲ್ಲ ಸರ್. ನಿಮ್ಮ ಒಂದು ನೀವು ಬರೆದ ಪರೀಕ್ಷೆ ಬರೆದಿದ್ರಲ್ಲ, ಅದನ್ನ ಆಧರಿಸಿ ನಿಮ್ಮ ಮಾಧ್ಯಮ ಯಾವುದು ಎಂಬುದು ನಾನು ಹೇಳ್ತೀನಿ. ನಾನು ಕನ್ನಡ ಮಾಧ್ಯಮದಲ್ಲೇ ಬರೆದಿದ್ದೀನಿ. ಕನ್ನಡ ಮಾಧ್ಯಮದಲ್ಲೇ ಬರೀಲಿಕ್ಕೆ ನನಗೆ ಯಾವುದೂ ಇಫೆಕ್ಟ್ ಆಗಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಿದ್ರು ಅಂದರೆ, ನಮಗೆ ಜನರಲ್ ನಾಲೆಜ್ ಮಾತ್ರ ನಾವು ಕನ್ನಡ ಮೀಡಿಯಂ ಓದಿದ್ದೀವಿ, ಕಾಮರ್ಸ್ ಎಲ್ಲನೂ ನಾವು ಇಂಗ್ಲೀಷ್ ಮೀಡಿಯಮ್ದಾಗ ಬರೀಬೇಕಾಗುತ್ತೆ, ಅದಕ್ಕೆ ನಮಗೆ ನಿರ್ವಾಹ ಇರಲಾರ್ದಕ್ಕಾಗಿ ನಾವು ಜನರಲ್ ನಾಲೆಜ್ನು ಇಂಗ್ಲೀಷ್ ಮೀಡಿಯಂ ಅಂತ ಇಟ್ಕೊಂಡು ಇಂಗ್ಲೀಷ್ ಮೀಡಿಯಂ ಬರೆದ್ವಿ. ಈಗ ಆ ಸಮಸ್ಯೆ ಹೋಯ್ತು. ಈಗ ಆ ಸಮಸ್ಯೆನೇ ಇಲ್ಲ ಸರ್. ನೋಟಿಫಿಕೇಶನ್ದಲ್ಲಿ 16.4 ಕೊಟ್ಬಿಟ್ಟಿದ್ದಾರೆ ಸರ್. ಕ್ಲಿಯರ್ ನೀವು ಯಾವುದೇ ಮಾಧ್ಯಮದಲ್ಲಿ ಯಾವುದೇ ಪೇಪರ್ ಅನ್ನು ಬರಿಬಹುದು ಅಂದಾಗ ಆ ಸಮಸ್ಯೆ ಒಂದು ಐತಿ. ಇದರಿಂದ ಸ್ಕೋರ್ ಹೆಚ್ಚಾಗತ್ತೆ. ಈಗೇನು ನಾವು ಮಾತಾಡಿದ್ವಲ್ಲ 1022 ಅಂತೇಳಿ, ಈ ಕೆಲವೊಬ್ರು ಅನಿವಾರ್ಯವಾಗಿ
ಕನ್ನಡ ಬರೆಯಕ್ಕೆ ಅವರು ಇದ್ರೂ ಕೂಡ ಅನಿವಾರ್ಯವಾಗಿ GS ಇಂಗ್ಲೀಷ್ದಾಗ ತಗೋಬೇಕಾಗಿತ್ತು. ಓಕೆ. ಈಗ ಅವ್ರು ಅಲ್ಲಿ ಕನ್ನಡದಾಗ ಬರೋದು ಇಲ್ಲಿ ಇಂಗ್ಲೀಷ್ನಾಗ ಬರೋದ್ರಿಂದ ಮತ್ತೆ ಸ್ಕೋರ್ ಹೆಚ್ಚಾಗುವ ಸಾಧ್ಯತೆ ಇಲ್ಲ ಸರ್. ಅದೇ ರೀತಿ ನನಗೇನು ಅನ್ಸೋದಿಲ್ಲ. ಆ ರೀತಿ ಅನ್ಸಲ್ಲ. ಯಾಕಂದ್ರೆ ಎವರೇಜ್ ಆಗಿ ಅದು ಅಲ್ಲೊಂದು 2 ಮಾರ್ಕ್ಸ್ ಹೆಚ್ಚು ಇಲ್ಲೊಂದು 2 ಮಾರ್ಕ್ಸ್ ಕಡಿಮೆ ಲೆವೆಲ್ಲೇ ಬರುತ್ತೆ ಸರ್. ಹಂಗಾದ್ರೆ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬರೀರಿ, ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೀರಿ. ಏನು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನೀವು ಏನು ಬರೆದಿದ್ದೀರಿ ಮೇಲೆ ಮಾರ್ಕ್ಸ್ ಬರ್ತವೆ. ನೀವು ಎಷ್ಟು ಪೇಪರ್ ಚೆಕ್ ಮಾಡೋರ ಮನಸ್ಸನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದಿರಲ್ಲ ಅದರ ಮೇಲೆ ನಿಮಗೆ ಮಾರ್ಕ್ಸ್ ಬರ್ತದೆ. ಈಗ ನೀವು 1 ರಿಂದ 10 ತನಕ ಇದಿರಲ್ಲ, ಇದರಲ್ಲಿ ಎಷ್ಟು ಕನ್ನಡ ಮೀಡಿಯಂದವ್ರು ಇದ್ರಿ? 2 ಜನ ಇದ್ರಿ. 2 ಜನ ಕನ್ನಡ ಮೀಡಿಯಂದವರು, 8 ಜನ ಇಂಗ್ಲೀಷ್. 10 ಜನರಿಗೆ 2 ಜನ 2 ಜನ ನೀವು ಕನ್ನಡ ಮೀಡಿಯಂದವರು. ನಿಮ್ಗಿಂತ ಮೇಲೆ ಇದ್ರೆ ಒಬ್ರು ಕನ್ನಡ ಮೀಡಿಯಂ, ಮೋಸ್ಟ್ಲಿ ಒಬ್ರು. ನೀವು ಕನ್ನಡ ಮೀಡಿಯಂದಲ್ಲಿ ಯು ಆರ್ ದ ಸೆಕೆಂಡ್ ಟಾಪ್ 2 ಇದ್ದಂಗೆ ಆಯ್ತು. ಹಾಗಾದ್ರೆ ನಾವಿಬ್ರು KS ಬರೆದವರು. ಓಕೆ. ಅದೊಂದು ಏನು ಅನುಕೂಲ ಅಂದರೆ ನೀವು ಆಗಾಗ ಹೇಳ್ತಾ ಇದ್ದೀರಿ, ಯಾರು ಗೆಜೆಟೆಡ್ ಪ್ರೊಬೇಷನರ್ಸ್ ಸಾಮಾನ್ಯವಾಗಿ KS ಅಂತ ಕರಿತೀವಲ್ಲ, ಅದನ್ನ ಯಾರು ಬರ್ದಾರಲ್ಲ ಅವ್ರಿಗೆ ಇಲ್ಲಿ ಭಾಳ ಚೆನ್ನಾಗಿರ್ತದೆ. ಅಂದ್ರೆ ರೈಟಿಂಗ್ ಪ್ರಾಕ್ಟೀಸ್ ಇರ್ತದೆ. ಯು ಹ್ಯಾವ್ ಟು ರೈಟ್ ಅಲ್ಲ. ನೀವು ಒಂದು ದಿನಕ್ಕೆ 2 ಪೇಪರ್ಗಳನ್ನ ಬರಿಬೇಕಾಗುತ್ತೆ, 6 ಗಂಟೆ ಕೂತು ಬರಿಬೇಕಾಗ್ತದೆ. ಸೊ ದಟ್ ನಾನು ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿದಾಗ ಹೇಳ್ತೀನಪ್ಪ, ನೀನು ಪಾಸ್ ಆಗಬೇಕಾಗಿತ್ತಂದರೆ ಪ್ರತಿದಿನ 30 ಪೇಜ್ ಬರೆದಂಗೆ PDF ಕಳಿಸು ಅಂತ ಹೇಳ್ತಾರೆ. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ನಂಗೆ ಬರೆದು ಹಾಕ್ತಾ ಇದ್ದಾರೆ. ಅಂದವಾಗಿರಬೇಕು ಹ್ಯಾಂಡ್ ರೈಟಿಂಗು. ವಿಷಯ ಅಂತೂ ಇದ್ದೇ ಇರ್ತದೆ. ಅವ್ರು ಮಾಸ್ಟರ್ ಗ್ರ್ಯಾಜುಯೇಷನ್ ಅದರ ಮುಷಾರ್ ಅಂದರೆ ಆ ವಿಷಯ ಇದ್ದೇ ಇರ್ತದೆ. ಅವ್ನು ಹೆಚ್ಚು ಬರೆದ ಅಂದರೆ ಹೆಚ್ಚು ಮಾರ್ಕ್ಸ್ ಆಟೋಮೆಟಿಕ್ ಬರ್ತಾರೆ. ಈಗ ಬಿಟ್ಟು ಬರೋದು ಅಥವಾ ನನಗಿದು ವಿಷಯ ಅರ್ಧ ಗೊತ್ತಿದೆ, ಇದನ್ನ ಫುಲ್ ಗೊತ್ತಿಲ್ಲ ನಾನು ಬಿಡೋದಕ್ಕಿಂತ ಅರ್ಧ ಎಷ್ಟು ಗೊತ್ತಿದೆಯೋ ಅದನ್ನೇ ನೀಟಾಗಿ ಬರೆದ್ರೆ ಸಾಕು. ಅದು ಮಾಧ್ಯಮ ಯಾವುದೇ ಇರಲಿ ಡೆಫಿನೆಟ್ ಆಗಿ ಸೆಲೆಕ್ಷನ್ ಆಗ್ತದೆ. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನಾವಳಿ ಏನಂದ್ರೆ ಸರ್, ಈ ಒಂದು ಪರೀಕ್ಷೆಗೆ ಚಾರ್ಟರ್ಡ್ ಅಕೌಂಟೆಂಟ್, ICWA, ಆಮೇಲೆ ಯಾರು ಇನ್ನೂ MBA ಫೈನಾನ್ಸ್ ಇವರೆಲ್ಲ ಬರಿತಾ ಇದ್ದಾರೆ. MCOM ಒಂದು ಕಡೆ MCOMದವ್ರು ಬರಿತಾ ಇದ್ದಾರೆ. ಕರೆಕ್ಟ್. MCOM ಅಂದರೆ ಯಾವ ಥರ ಹೇಳ್ರಿ, BSc ಇದ್ದಂಗೆ, ಅದು ಒಂದು BCOM MCOM ಇದ್ದಂಗೆ. ಈ ಕಡೆ CA ಮತ್ತು ICW MBA ಅಂದರೆ ಸ್ವಲ್ಪ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕಾಲೇಜ್ಗಳು ಚೆನ್ನಾಗಿ ಕಲ್ತವ್ರು. ಕರೆಕ್ಟ್. ಇವ್ರ ಜೊತೆಗೆ MCOM ವಿದ್ಯಾರ್ಥಿಗಳು ಫೈಟ್ ಮಾಡಬೇಕಾಗಿದೆ. ಈ ಫೈಟ್ ಮಾಡೋ ಸಂದರ್ಭದಲ್ಲಿ ಏನಾದರೂ ನಿಮಗೆ ನೀವು ಪರೀಕ್ಷೆ ಬರೆಯುವಾಗ ಅನಿಸುತ್ತಾ, ನಾನು CAದವ್ರ ಜೊತೆ ಪರೀಕ್ಷೆ ಬರೆದು MCOMದವನು, ಅದು ಎಕ್ಸ್ಟರ್ನಲ್ MCOM ಮಾಡಿದವ್ರನ್ನು, ನಾನು ಬರೋದು ಪಾಸ್ ಆಗಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ನಿಮಗೇನಾದರೂ ಕಾಡಿತ್ತಾ? ಆ ರೀತಿಯಾದ ಯಾವುದೇ ಪ್ರಾಬ್ಲಮ್ಸ್ ಇಲ್ಲಿ ಬರಲ್ಲ ಸರ್. ನಾನು ವಿಚಾರ ಮಾಡಿರೋ ಪ್ರಕಾರ ಯಾಕೆ ಬರಲ್ಲ ಅನ್ನೋದನ್ನು ಹೇಳ್ತೀನಿ ಸರ್ ನಿಮಗೆ. MCOM, CA, MBA ಫೈನಾನ್ಸ್ ಮೂರದ್ರದ್ದು ಸಬ್ಜೆಕ್ಟು ಮಿಕ್ಚರ್ ಆಗಿದೆ ಸರ್ ಅಲ್ಲಿ. ಓಕೆ. ಮೂರರಲ್ಲಿ ಯಾವ ಸಬ್ಜೆಕ್ಟ್ ಕಾಮನ್ ಆಗಿದೆ ಅಲ್ಲ ಆ ಸಿಲೆಬಸ್ ಎಲ್ಲೂ ಇದರಲ್ಲಿದೆ ಸರ್. 3 ಕೋರ್ಸ್ದಲ್ಲಿ ಯಾವ್ಯಾವ ಸಿಲೆಬಸ್ ಬರುತ್ತಲ್ಲ 3 ಕೋರ್ಸ್ದಲ್ಲಿ MCOM, MBA ಫೈನಾನ್ಸ್, CA ಬರ ICW ಇದೆ. ಸೇಮ್ ಸಿಲೆಬಸ್ ಈ ಎಕ್ಸಾಮ್ಗೆ ತಂದಿಟ್ಟಿದ್ದಾರೆ ಸರ್. MCOMದು ಸಿಲೆಬಸ್ ಇದೆ ಸರ್, CA ಸಿಲೆಬಸ್ ಇದೆ, MBA ಸಿಲೆಬಸ್ ಇದೆ, ICW ಸಿಲೆಬಸ್ ಇದೆ. ಎರಡೂ ಎಲ್ಲರಿಗೂ ಅನುಕೂಲ ಇದೆ. ಎಲ್ಲರಿಗೂ ಯಾವ ಥರ ಗೆಜೆಟೆಡ್ ಪ್ರೊಫೆಷನ್ ಆರ್ಟ್ಸ್, ಕಾಮರ್ಸ್ ಮತ್ತು ಇವ್ರಿಗೆ ಹೆಲ್ಪ್ ಆಗೋಂಗಿದೆಯಲ್ಲ, ಇದು ಹಂಗೆ ಇದೆ. ಇಲ್ಲಿ ಯಾವುದೇ ರೀತಿಯ CA ಮಾಡಿದವನು, ICW ಮಾಡಿದವನಿಗೆ MCOM ಅಷ್ಟ ಮಾಡಿದವನು ಹೆದರೋ ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ ಸರ್. ಯಾರು ಎಫರ್ಟ್ ಹಾಕಿರ್ತಾರಲ್ಲ ಅವ್ರು ಬರ್ದೇ. ನಿಮ್ಮ ಬ್ಯಾಚಲ್ಲಿ ಈ ಉದಾಹರಣೆಗೆ 1 ರಿಂದ 20 ರ್ಯಾಂಕ್ದಲ್ಲಿ ಈ CA ಮತ್ತು ICWA MBA ಮಾಡಿದವರು ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು? ನಿಮ್ಗೆ ಸಾದಾ MCOM ಮಾಡಿದವರು 2 ಜನ ಸೆಲೆಕ್ಟ್ ಆಗಿದ್ರು. ಆ ರೀತಿ ಬ್ರೇಕಪ್ ಯಾವುದಿಲ್ಲ ಸರ್ ನನ್ನ ಕಡೆ. CA ಮಾಡಿದವರೊಬ್ರು ನನ್ನ ಫ್ರೆಂಡ್ ದೇವರಾಜ್ ಕುಂಬಾರ್ ಅಂತೇಳಿ ನನ್ನ ಜೊತೆನೇ ಇದೆ. 13th ಅವರೊಬ್ರು 13 ರ್ಯಾಂಕ್. ನಿಮಗಿಂತ 3 ರ್ಯಾಂಕ್ ಕಡಿಮೆ ಇದೆ ಅವರು. 20 ಈ ಭವ್ಯ ಮೇಡಮ್ ಹೇಳಿದ್ರಲ್ಲ, ಅವ್ರು ಎಷ್ಟನೇ ರ್ಯಾಂಕ್ ಇದ್ರು? MCOM ಫಸ್ಟ್ ರ್ಯಾಂಕ್ ಅವರು. MCOM ದವರು ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್ ಇದ್ದವರು ಶಿ ಈಸ್ ಆಲ್ಸೋ MCOM. ಸೊ ದಟ್ ಇಲ್ಲಿ CAದವರು ಮತ್ತು ICWದವರು ಇವರೇ ರ್ಯಾಂಕ್ ಬರ್ತಾರಂತಿಲ್ಲ. 13th ನಂಬರ್ ದೇವರಾಜ್ ಕುಂಬಾರ್ ನನ್ನ ಫ್ರೆಂಡ್ ಏನಿದಾರಲ್ಲ ಅವರೊಬ್ಬರೇ CA. ನನಗೆ ಗೊತ್ತಿರೋ ಪ್ರಕಾರ ಇಡೀ ನಿಮ್ಮ ಬ್ಯಾಚ್ದಲ್ಲಿ ಎಷ್ಟು ಜನ CAಗಳು ಇರ್ಬೋದು ಸರ್? ಒಂದು 6 ಜನ ಇರ್ಬೋದು ಆಡಿಟ್ ಆಫೀಸರ್ಸ್. ಅದು ಬಟ್ ನನಗೆ ಅಷ್ಟು ನಾಲೆಜ್ ಇಲ್ಲ. ಅದಾದ ನಂತರ ಈಗ ಪ್ರಸ್ತುತ CAಗಳು ಬರಿತಾ ಇದ್ದಾರೆ, ICWಗಳು ಬರಿತಾ ಇದ್ದಾರೆ, ಜೊತೆಗೆ MBA ಫೈನಾನ್ಸ್ ಅವರು ಬರಿತಾ ಇದ್ದಾರೆ, ನಮ್ಮ ಕಾಮರ್ಸ್ದವರು ಬರೀತಾರೆ. ಇವರ ನಡುವೆ ಯಾವ ಥರ ಕಾಂಪಿಟೇಷನ್ ಉದ್ಭವ ಆಗ್ಬೋದು? ಕಾಂಪಿಟೇಷನ್ ಕಂಪಲ್ಸರಿ ಆಗುತ್ತೆ ಸರ್. ಈ ಸರ್ 100% ಆಗುತ್ತೆ. ಯಾಕೆ ಆಗುತ್ತೆ ಅನ್ನೋದು ಹೇಳ್ತೀನಿ ಸರ್. ನಾನು ಎಕ್ಸಾಮ್ ಬರೆಯೋ ಟೈಮ್ದಲ್ಲಿ ನಾನು ಒಂದು ಟೈಮ್ದಲ್ಲಿ CA ಟ್ರೈ ಮಾಡಿದ್ದಾನೆ ಸರ್. CPT ಕ್ಲಿಯರ್ ಮಾಡ್ಕೊಂಡಿದ್ದೆ, CPT ಸಲುವಾಗಿ ಓದ್ತಿದ್ದೆ, ಟ್ರೈ ಮಾಡಿದ್ದೆ. ಆ ಟೈಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇದನ್ನು ಎಲ್ಲರೂ ಎಷ್ಟು ಜನ ಒಪ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಈಗ 2016 ಅಥವಾ 17ನೇ ಟೈಮ್ದಲ್ಲಿ ನಮ್ಗೆ ನೋಟಿಫಿಕೇಶನ್ ಆಗಿದೆ ಸರ್. ಓಕೆ. ಆ ಟೈಮ್ದಲ್ಲಿ CAದವ್ರಿಗೇನು ಹೊರಗಡೆ ಪ್ಯಾಕೇಜ್ ಸಿಗ್ತಿತ್ತಲ್ಲ ಸರ್,
ನಮ್ಮ ಗೌರ್ಮೆಂಟ್ ಗೆಜೆಟೆಡ್ ಪ್ರೊಫೆಷನಲ್ಸ್ಗೆ ಏನು ಪ್ಯಾಕೇಜ್ ಸಿಗ್ತದಲ್ಲ ಇದರಲ್ಲಿ ಡಿಫರೆನ್ಸ್ ಭಾಳ ಸರ್. ಓಕೆ. ಅವ್ರು ಚೆನ್ನಾಗಿರೋ ಒಂದು ಪೊಸಿಷನ್ಗೆ ಇದ್ರು. ಒಂದು ಎರಡನೇದಾಗಿ ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ ಬರೆದ ಮೇಲೂ ಅವರು ಇಂಟರ್ವ್ಯೂಗೆ ಹೋಗ್ಬೇಕಾಗಿತ್ತು. ಆ ಟೈಮ್ದಲ್ಲಿ ನಾವು ಕೇಳ್ತಿದ್ವಿ, ನೀವು ಕೇಳ್ತಿದ್ವಿ, ಅದು ಎಷ್ಟು ಮಟ್ಟಿಗೆ ಸುಳ್ಳು ಸತ್ಯನೋ ನಮಗೆ ಗೊತ್ತಿಲ್ಲ. ಇಂಟರ್ವ್ಯೂಗೆ ಹಾಕಿ ಕೊಡಬೇಕು, ಹೀಗೆ ಕೊಡಬೇಕು, ಇಂಥವೆಲ್ಲ ಸಬ್ಜೆಕ್ಟ್ ಇತ್ತು. ಹೀಗಾಗಿ ಅವರು ಸ್ಪೆಷಲೈಸೇಷನ್ ಮುಗಿಸ್ಕೊಂಡವರು ಈ ಕಡೆ ಸ್ವಲ್ಪ ವಾಲ್ತಿರಲಿಲ್ಲ. ಯಾರು ಬರ್ಲಿಕ್ಕೆ ವಿಚಾರ ಮಾಡ್ತಿದ್ರು ಅವರು. ನನಗಿಲ್ಲೇ ಒಂದು 20-25 ಲಕ್ಷದ ಪ್ಯಾಕೇಜ್ ಇದೆಯಪ್ಪ, ಅಲ್ಲಿ ಹೋಗಿ ನಾನೇನು 50,000 ಪೇಮೆಂಟ್ ತೊಗೊಂಡು ಏನು ಮಾಡಲಿ ಅನ್ನೋ ಈ ರೇಂಜ್ದಾಗಿದ್ರು. ಯಾಕಂದರೆ ನಾನು ಫಸ್ಟಿಗೆ ಇಲ್ಲಿ ಬಂದಾಗ ನಂದು ಸ್ಟಾರ್ಟ್ ಆಗಿರೋದು 52,650 ಬೇಸಿಕ್ಸ್, ಅಂದರೆ ವರ್ಷಕ್ಕೆ 6 ಲಕ್ಷ ಪ್ಯಾಕೇಜ್. ಅಲ್ಲಿ CA ಒಬ್ಬರು ಮುಗಿಸ್ಕೊಂಡು ಹೊರಗೆ ಬಂದ್ರೆ ಅಂದ್ರೆ ಅವ್ರಿಗೆ 15 ಲಕ್ಷ ಪ್ಯಾಕೇಜ್ ಮಿನಿಮಮ್ ಸಿಗ್ತದೆ. ಹಿಂಗಾಗಿ ಅವ್ರು ಯಾರು ಅಷ್ಟೊಂದು ಈ ಕಡೆ ಗಮನ ಕೊಡ್ತಿರ್ಲಿಲ್ಲ ಸರ್. ಈಗ 2 ಬೆನಿಫಿಟ್ ಅವ್ರಿಗೆ ಆಯ್ತು ಸರ್. ಮೊದಲನೇದು ಇಂಟರ್ವ್ಯೂ ಅನ್ನೋದು ತೆಗೆದು ಹೋಗಿದ್ರು ಸರ್. ಇಂಟರ್ವ್ಯೂ ತೆಗೆದು ಹೋಗೋದ್ಮೇಲೆ ಇಲ್ಲಿ ಯಾವುದೇ ಸ್ಪೆಷಲೈಸೇಷನ್ ಸ್ಪೆಸಿಫಿಕೇಶನ್ ಅವ್ರಿಗೆ ಅದರದೊಂದು ಇಂಟರ್ವ್ಯೂದೊಂದು ಇದು ಹೋಗ್ಬಿಡ್ತು. ನಾನು ಹೋಗಿ ಎಕ್ಸಾಮ್ ಬರೆದ್ರೆ ನಾನು ಕ್ಲಿಯರ್ ಆಗ್ತೀನಿ, ನೋಡೋಣ ಮಾರ್ಕ್ಸ್ ಜಾಸ್ತಿ ಬಂದ್ರೆ ಸೆಲೆಕ್ಟ್ ಆಗಿ ಕ್ಲಿಯರ್ ಆಗ್ತೀನಿ, ಧೈರ್ಯದಿಂದ ಬರ್ತಾರೆ. ಇನ್ನು ಎರಡನೇದಾಗಿ ಈ ಪ್ಯಾಕೇಜ್ ಬಗ್ಗೆ ನಾನು ನೋಡ್ಕೊಂಡಿರೋ ಪ್ರಕಾರ ಈಗ ಲಾಸ್ಟ್ ಒಂದು 2-3 ವರ್ಷದಲ್ಲಿ CA ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಸರ್. ಓಕೆ. CA ಪಾಸ್ ಆಗೋರು ಜಾಸ್ತಿ ಆಗ್ತಾ ಇದೆ ಸರ್. ಓಕೆ. ಇವೆರಡೂ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನಮ್ಮ ಪ್ಯಾಕೇಜ್ ಈಗ ನಾವು ನೋಡ್ಕೊಂಡ್ ಬಂದ್ರೆ ಮಿನಿಮಮ್ ಅಸಿಸ್ಟೆಂಟ್ ಕಂಟ್ರೋಲರ್ ಗ್ರಾಸ್ ಸ್ಯಾಲರಿ 1 ಲಕ್ಷ ಬರುತ್ತೆ ಸರ್. ಪ್ಯಾಕೇಜ್ ಮೀನ್ಸ್ 12 ಲಕ್ಷ ಪ್ಯಾಕೇಜ್ ಸಿಗ್ತದೆ ಸರ್ ಅವ್ರಿಗೆ. ಹೀಗಾಗಿ ಸ್ವಲ್ಪ ಈ ಕಡೆ ಒಲವು ಜಾಸ್ತಿ ಆಗಿದೆ, ಹಾಲಿಡೇಸ್ ಇದೆ, ಒಲವು ಜಾಸ್ತಿ ಆಗಿದೆ ಸರ್. ಸ್ವಲ್ಪ ಈ ಸಾರಿ ಅವರು ಕಾಂಪಿಟೇಷನ್ ಮಾಡ್ತಾರೆ. ಇದು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇನ್ನೊಂದು ಏನಾಗಿದೆ ಅಂದರೆ ಸರ್, 2018ರಿಂದ 2024 ತನಕ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಏನು FDEC ಆಗಿ ಏನು ಸೆಲೆಕ್ಷನ್ ಆದ್ರಲ್ಲ ಸರ್, EC ಆಗಿ ಆಡಿಟ್ ಆಫೀಸರ್ ಆಗಿ ಏನು ಸೆಲೆಕ್ಷನ್ ಆಗಿ ಬಂದ್ರಲ್ಲ ಸರ್, ಅವರೆಲ್ಲ ಮಾಸ್ಟರ್ ಗ್ರಾಜುಯೇಟ್ ಇದ್ರು. ಅವ್ರಿಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಸಂಪೂರ್ಣ ನಾಲೆಜ್ ಇದೆ ಸರ್. ಅವ್ರು ಯಾವತ್ತು ಡಿಪಾರ್ಟ್ಮೆಂಟ್ಗೆ ಬಂದಿದಾರಲ್ಲ ಅವರೆಲ್ಲರೂ ಇದೇ ಎಕ್ಸಾಮ್ಗಾಗಿ ನಡೆಸಿದ್ದಾರೆ ಸರ್, ತಯಾರಿ ಮಾಡ್ತಾ ಇದ್ದಾರೆ. ಈಗ ಹೋದ ಎಕ್ಸಾಮ್ದಲ್ಲೂ ನಾವು ನೋಡಿದ್ರೆ ಅಲ್ಲಿ ಒಂದು 10-15% ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋರನ್ನೇ ಸೆಲೆಕ್ಷನ್ ಆಗಿದ್ದಾರೆ ಸರ್. ಈಗ ಕಾಂಪಿಟೇಷನ್ ಮಾತ್ರ ಇದೆ, ಇಲ್ಲ ಅಂತ ಇದೆ ಕಾಂಪಿಟೇಷನ್. ಆಮೇಲೆ ಯಾವುದೇ ರೀತಿಯ ನಾನು M.Com ಮಾಡಿದ್ದೀನಿ, ನಾನು CA ಮಾಡಿದ್ದೀನಿ. ನೀನು ಏನೇ ಮಾಡಿದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಪರೀಕ್ಷೆಯಲ್ಲಿ ಎಷ್ಟು ಬರೀತೀರಿ, ಜನವರಿ 27, 28, 29, 30ಕ್ಕೆ ನೀ ಏನು ಬರಿತೀವಿ ಅನ್ನೋದು ಇಂಪಾರ್ಟೆಂಟ್. ಹಾಗಾದ್ರೆ ಸರ್, ಈಗ ನನಗೆ ಎಲ್ಲರಿಗೂ ರೆಡಿಮೇಡ್ ಫುಡ್ ಬೇಕಾಗಿದೆ, ಫಾಸ್ಟ್ ಫುಡ್ ಅಂತೀವಲ್ಲ. ಕರೆಕ್ಟ್ ಸರ್. ಇನ್ನು 30 ದಿನ ಉಳಿದಿದೆ ಸರ್, ನಾನು ಹೆಂಗೆ ಬರೋದು ಪಾಸ್ ಆಗಲಿ? ಕರೆಕ್ಟ್. ಇಲ್ಲಿ ತನಕ ಮಾತಾಡಿದ್ದು ಎಷ್ಟು ಜನ ಕೇಳ್ತಾರೋ ಗೊತ್ತಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು 27 ಸರ್, ಡಿಸೆಂಬರ್ 27 ಇವತ್ತು. ಕರೆಕ್ಟ್. ಇನ್ನು ಜನವರಿ 27ಕ್ಕೆ ಎಕ್ಸಾಮ್ ಇದೆ, 30 ದಿನ ಉಳಿದಿದೆ ಸರ್. ಕರೆಕ್ಟ್. ನಾ ಎಕ್ಸಾಮ್ ಹೆಂಗೆ ಪಾಸ್ ಆಗೋದು ಅಂತ ಕೇಳ್ತಾರೆ. ಈ ಎಕ್ಸಾಮ್ ಓರಿಯೆಂಟೇಷನ್ ಇಟ್ಕೊಂಡು ಮುಖ್ಯ ಪರೀಕ್ಷೆಯಲ್ಲಿ ಯಾವ್ಯಾವ ಪತ್ರಿಕೆಗಳಿದೆ, ಅವ್ರು ಹೆಂಗೆ ತಯಾರಿ ಆಗಬೇಕು, ಏನು ಮಟೀರಿಯಲನ್ನು ಅವರು ಈಗ ಕರೆಕ್ಟ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಿ. ಇದಕ್ಕೊಂದು ನಾನು 1-2 ವರ್ಡ್ ಹೇಳ್ತೀನಿ. ಓಕೆ. ನಾನು ಜೂನಿಯರ್ ಆಗಿ ತಮ್ಮ ಕಡೆ ಬಂದಾಗ ನೀವು CAO ಇದ್ರಿ, ನಾನು AO ಆಗಿ ಕಾರ್ಪೊರೇಷನ್ಗೆ ಬಂದು ಜಾಯ್ನ್ ಆಗಿದೆ. ಕರೆಕ್ಟ್. ಒಂದು ಸಾರಿ ಮಾತಾಡ್ಕೋತ ಕೂತಾಗ ನೀವು ಒಂದು ಸರ್ವಜ್ಞನ ವಚನ ಹೇಳಿದ್ರಿ, ನನಗೆ ಇವತ್ತಿಗೂ ನೆನಪಿದೆ. ದಂಡಿಸದೆ ದೇಹವನು ಖಂಡಿಸದೆ ಮೋಹವನು, ಉಂಡುಂಡು ಸ್ವರ್ಗವನ ಇರಲು ಸ್ವರ್ಗವನ ಸರ್ವಜ್ಞ ಅಂತ. ದಂಡಿಸದೆ ದೇಹವನು 30 ದಿನದೊಳಗೆ ನಾ ಪಾಸ್ ಆಗ್ತಂದ್ರೆ ಅದು ಮೂರ್ಖತನ ಸರ್. ಮೂರ್ಖತನ. ಬಟ್ ಅದು ಓದಿಲ್ಲ. ನಾನು ಮುಂದೆ ಹೇಳ್ತೀನಿ ಸರ್, ನಾನು ಇನ್ನೂ ಏನೂ ಓದಿಲ್ಲ, 30 ದಿನದೊಳಗೆ ನಾ ಪಾಸ್ ಆಗ್ತೀನಿ ಅನ್ನೋದು ಅದಕ್ಕೆ ಮೂರ್ಖತನ. ಯಾಕಂದ್ರೆ ಅದಕ್ಕೆ ಇಷ್ಟೊಂದು ಎಫರ್ಟ್ ಹಾಕಿ ಸಿಲೆಬಸ್ ರೆಡಿ ಮಾಡಿದವ್ರು, ಹಂಗಾದ್ರೆ ಅವರೆಲ್ಲ ಹುಚ್ಚರ ಆಗಿದ್ರೆ ಹಾಗೇನು ತಿಳ್ಕೊಳಕ್ ಹೋಗ್ಬೇಡಿ ಸರ್. ಬಟ್ ಒಂದು ನಾನು ಶ್ಯೂರಿಟಿ ಏನು ಕೊಡ್ತೀನಿ ಅಂದರೆ ಸರ್, ಇದರಲ್ಲಿ ಅವ್ನು M.Com ಮಾಡಲಿ, MBA ಮಾಡಲಿ, CA ಮಾಡಲಿ, MBA ಫೈನಾನ್ಸ್ ಸ್ಪೆಸಿಫಿಕೇಶನ್ ಅವ್ನು ಮಾಡಿದ್ದ ಅಂದರೆ ಸರ್, ತನ್ನ ಅಕಾಡೆಮಿಕ್ ಇಯರ್ದಲ್ಲಿ ತುಂಬ ಚೆನ್ನಾಗಿ ಆ ಕಾನ್ಸೆಪ್ಟ್ಗಳನ್ನ ಓದ್ಕೊಂಡೇ ಇರ್ತಾನೆ ಅವನು. ಕರೆಕ್ಟ್. ಯಾಕಂದರೆ ಅಲ್ಲಿ ಯಾರು ಆಲ್ಮೋಸ್ಟ್ ಎಕ್ಸ್ಟರ್ನಲ್ ಮಾಡಿದವ್ರು ಸ್ವಲ್ಪ ಆ ಕಡೆ ಮಾಡಿರ್ಬೋದು ಹೊರತಾಗಿ, ಇನ್ನು ಉಳಿದಿರೋದವ್ರು ತಮ್ಮ ಅಸೈನ್ಮೆಂಟ್ ಆಯಿತು, ತಮ್ಮದು ಡೇ ಟು ಡೇ ಅದರಲ್ಲಿ ಓದೇ ಇರ್ತಾರೆ ಸರ್. ನಾವು ಆ ಸಿಲೆಬಸ್ ಕಾಪಿ ಇಟ್ಕೊಂಡು ಲೈನ್ ಬೈ ಲೈನ್ ನೋಡ್ಕೋತ ಹೋದ್ರೆ ಪ್ರತಿಯೊಂದು ಲೈನ್ದೊಳಗೂ 10 ಸಬ್ಜೆಕ್ಟ್ ಇದೆ ಸರ್ ಅದರಲ್ಲಿ. ಒಂದು ಪ್ಯಾರಾದಲ್ಲಿ ಒಂದು ಸೆಮೆಸ್ಟರ್ ಸಬ್ಜೆಕ್ಟ್ ಇದೆ ಸರ್ ಅದರಲ್ಲಿ. ಕರೆಕ್ಟಾ ಸರ್? ಆ ಸೆಮೆಸ್ಟರ್ ಮೇಲೆ ಇಲ್ಲಿ ನಮ್ಮಲ್ಲಿ KSದಲ್ಲಿ ಕ್ವಶನ್ ಹೆಂಗೆ ಬರ್ತಂದ್ರೆ ಸರ್, ಒಂದು ಸೆಮೆಸ್ಟರ್ದು ಹೋಲ್ ಸಬ್ಜೆಕ್ಟೇ ಒಂದೇ ಕ್ವಶನ್ ಒಳಗಡೆ ಬರುತ್ತೆ ಸರ್. ಓಕೆ. ಒಂದು ಸೆಮೆಸ್ಟರ್ ಇಡೀ ಒಂದು ಸೆಮೆಸ್ಟರ್ ಏನು ಕಲ್ತಿರ್ತಾರಲ್ಲ ಅದು ಒಂದೇ ಕ್ವಶನ್, ಅದೊಂದು ಕ್ವಶನ್ ಬರುತ್ತೆ. ಎಷ್ಟು ಅಂಕದ ಕ್ವಶನ್ಸ್ ಇರ್ತವೆ ಸರ್ ಅದರಲ್ಲಿ? ಡಿವೈಡ್ ಇದೆ ಸರ್, 5, 10, 20, 30. ಓಹೋ, 5 ಡಿವೈಡ್ ಇರುತ್ತೆ, 15, 30 ಇರುತ್ತೆ ಸರ್. ಅಲ್ಲಿ ಇನ್ನೊಂದು ಬೆನಿಫಿಟ್ ಏನಿದೆ ಅಂದರೆ ಸರ್, 5 ಪ್ರಶ್ನೆಗಳಿಗೆ 5ರಲ್ಲಿ 3ಕ್ಕೆ ಉತ್ತರಿಸಿ. ಓಕೆ ಓಕೆ ಓಕೆ. 2ರಲ್ಲಿ ಚಾಯ್ಸಿಂಗ್ ಇದೆ. ಚಾಯ್ಸಿಂಗ್ ಇರೋದ್ರಿಂದ ಇವ್ರಿಗೆ ದಿ ಬೆನಿಫಿಟ್ ಇದೆ ಸರ್. ಓಕೆ ಓಕೆ. ಯಾರು
ತಮ್ಮ ಅಕಾಡೆಮಿಕ್ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಅದನ್ನು ಸ್ಟಡಿ ಮಾಡಿದಾರಲ್ಲ ಸರ್, ಅವರು 30 ದಿನದಲ್ಲಿ ಪಾಸ್ ಆಗಲೇಬಹುದು. ನಥಿಂಗ್ ಟು ವರಿ, ಆರಾಮಾಗಿ ಪಾಸ್ ಆಗ್ಬೋದು ಸರ್. ಹಿಂದೆ ಪೂರ್ವದ ಜ್ಞಾನ ಮೊದಲು ಇದ್ದವ್ರು ಮಾತ್ರ 30 ದಿನದಲ್ಲಿ ಪ್ರಯತ್ನ ಮಾಡಿ ಪಾಸ್ ಆಗ್ಬೋದು. ನನಗೆ ಒಂದು 7-8 ವರ್ಷ ಆಯಿತು, M.Com ಮುಗಿಸಿ 7-8 ವರ್ಷ ಆಯಿತು, ಪೊಲೀಸಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಇವತ್ತು ಬುಕ್ ಹಿಡಿತೀನಿ ಅಂದರೆ ಕಷ್ಟದ ದಾರಿ. ಆ ಟೈಮ್ದಲ್ಲಿ ಅವ್ನು ಚೆನ್ನಾಗಿ ಓದಿದ್ದ ಅಂದ್ರೆ ಸರ್, ಅದು ಹಿಂದಿರೋ ಪ್ರಿವಿಯಸ್ ನಾಲೆಜ್ ಯಾವತ್ತೂ ಲಾಸ್ ಮಾಡಲ್ಲ ಸರ್. ಈಗ 30 ದಿನದೊಳಗೆ ಅವ್ನು ಮಾಡ್ಬೋದು, ಅವ್ನು ಚೆನ್ನಾಗಿ ಮಾಡ್ಬೋದು. ಈಗ 30 ದಿನದಾಗ ಅವ್ನ ಕಡೆ ಯಾವುದು ಬುಕ್ ಇಲ್ಲ, ಯಾವುದು ನೋಟ್ಸ್ ಇಲ್ಲ, ಇವತ್ತು ಕೂತು ಓದಬೇಕಾದ್ರೆ ಏನು ಮಾಡ್ಬೇಕು? ಇದು ತಂತ್ರಜ್ಞಾನದ ಯುಗ ಸರ್. ತಂತ್ರಜ್ಞಾನ ನಾನು ಮಾಡಿರೋದನ್ನೇ ನಾನು ಹೇಳ್ತೀನಿ ಸರ್. ನನಗೆ ಸ್ಪೆಷಲಿ ಯಾವುದು ಬುಕ್ಸ್ ಇರಲಿಲ್ಲ. ನಾನು ಮೂಲತಃ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೆ. ಒಬ್ರು ಯಾರೋ ನನ್ನ ಫ್ರೆಂಡ್ ಹೇಳಿದ್ರು ಇಂಥದ್ದೊಂದು ಎಕ್ಸಾಮ್ ಕಾಲ್ಫಾರ್ಮ್ ಆಗತ್ತಂತೆ, ಮಹಾವೀರ್ ದೈಗೊಂಡ್ ಅಂತೇಳಿ ಹೇಳಿದ್ರು, ಅಕೌಂಟ್ ಸಪೋರ್ಟೆಂಟ್ ಅವರು. ನನ್ನ ಫ್ರೆಂಡ್ ಭಗವಂತ ಮಸಾಲ್ಜಿ ಅಂತೇಳಿ ನನ್ನ ಜೊತೆ ಅವ್ರು PDO ಇದ್ರು. ಅವ್ರು ನಾನು ಕರ್ಕೊಂಡೋಗಿ ಎಕ್ಸಾಮ್ ಹಾಕಿಸಿದ್ರು. ಇಬ್ಬರು ಪ್ರಿಲಿಮ್ಸ್ ಸೆಲೆಕ್ಷನ್ ಆದ್ವಿ, ಮೇನ್ಸ್ ಎಕ್ಸಾಮ್ ಇಬ್ಬರು ಕೂಡಿ ಓದ್ತಿದ್ವಿ. ತಾವೇನು ಮುಂಚೆ ಕೇಳಿದ್ರಲ್ಲ ಸರ್, ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮು, ಈ ಡಿಸ್ಪ್ಯೂಟ್ ಬಂದಾಗ ನನಗಂತೂ ಜನರಲ್ ನಾಲೆಜ್ ಬರ್ತಾ ಇರೋದು ಕನ್ನಡ ಅಷ್ಟೇ. ಹೀಗಾಗಿ ನಾನು ಇದ್ರೊಳಗೂ ಮಾರ್ಕ್ಸ್ ಕಳ್ಕೊಳ್ಳಿಕ್ಕೆ ನಾನು ರೆಡಿ ಇರಲಿಲ್ಲ. ನಾನು ಎಲ್ಲನೂ ಕನ್ನಡ ಮೀಡಿಯಮೇ ಬರಿತೀನಪ್ಪ ಅಂತೇಳಿ ನಾನು ಕನ್ನಡ ಮೀಡಿಯಮ್ದೊಳಗೆ ಮೂವ್ಮೆಂಟ್ ಆಗೋದು ಸರ್. ಆ ಟೈಮ್ದಲ್ಲಿ ನಾನು ಮಾಡಿರೋದಷ್ಟೇ, ಯೂಟ್ಯೂಬ್ ಓಪನ್ ಮಾಡೋದು, ಸಿಲೆಬಸ್ ಲೈನ್ ಬೈ ಲೈನ್ ಅಲ್ಲಿ ಟೈಪ್ ಮಾಡೋದು, ಈ ಕಾನ್ಸೆಪ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಅಕೌಂಟಿಂಗ್ ಅಲ್ಲಿ ಟೈಪ್ ಮಾಡಿದ ಕೂಡಲೇ ಅಲ್ಲಿ ನಮಗೆ ಚಾರ್ಟರ್ಡ್ ಅಕೌಂಟೆಂಟ್ CPT ಎಕ್ಸಾಮ್ಸ್ಗೆ, ಇಂಟರ್ಮೀಡಿಯೇಟ್ ಎಕ್ಸಾಮ್ಸ್ಗೆ ಕ್ಲಾಸ್ ಇಡೋರು, ಕ್ಲಾಸ್ಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸರ್. ಅದನ್ನ ನಾವು ಅರ್ಥ ಮಾಡ್ಕೋತ ಹೋಗ್ಬಿಡೋದು ಸರ್. ಅದನ್ನ ನಾವು ಅರ್ಥ ಮಾಡ್ಕೊಂಡು ಸ್ವಲ್ಪ ಅದನ್ನ ಡಿಸ್ಕ್ರಿಪ್ಟಿವ್ ಆಗಿ ನಾಲೆಜ್ ತಿಳ್ಕೊಂಡು ಅದನ್ನೇ ನಮ್ಮ ಮನನ ಮಾಡಿಕೊಂಡು ಅದನ್ನೇ ಕನ್ನಡ ಮೀಡಿಯಂದಲ್ಲಿ ನಾನು ಡಿಸ್ಕ್ರಿಪ್ಟಿವ್ ಆಗಿ ಬರಿತಾ ಹೋದೆ ಸರ್. ಅದೇ ನನಗೆ ಮಾಡಿರೋ ಬೆನಿಫಿಟ್ ಸರ್. ನಾನು ಯಾವುದೂ ಅದಕ್ಕೆ ತಕ್ಕಂಗೆ ಸ್ಪೆಸಿಫಿಕ್ ಆಗಿ ಎಲ್ಲೂ ಯಾವುದೋ ಬುಕ್ಸ್ ತಗೊಂಡಿಲ್ಲ ಸರ್. ಒಂದು ಕೋಚಿಂಗ್ ಕ್ಲಾಸ್ಗೆ ಹೋಗಿದ್ದೆ ನಾನು, ನನ್ನ ಫ್ರೆಂಡೇ ಕರ್ಕೊಂಡು ಹೋಗಿದ್ರು. ಸಾರಿ, ನನಗೆ ಅದರ ಕೋಚಿಂಗ್ ಕ್ಲಾಸ್ ಹೆಸರು ನೆನಪಿಲ್ಲ. ಬೆಂಗಳೂರಲ್ಲಿ ಒಂದು ಕೋಚಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗಿದ್ರು. ಒಂದು 25 ಡೇಸ್ ಇದ್ದೆ ನಾನು ಅಲ್ಲಿ. 25 ಡೇಸ್ ಮಾತ್ರ ಕೋಚಿಂಗ್ ಮಾಡಿದ್ದೀನಿ. ಒಬ್ರು ವಿಘ್ನೇಶ್ ಶೆಟ್ಟಿ ಅಂತೇಳಿ CA ಇದ್ರು, ನನಗಿಂತಲೂ ಜೂನಿಯರ್. ಆಗ ಜಸ್ಟ್ ತಾನೇ CA ಪಾಸ್ ಆಗಿದ್ರು. ಅವ್ರು ನನಗೆ ಕ್ಲಾಸ್ ಹೇಳಿದ್ರು. 25 ಡೇಸ್ ನಾನು ಕ್ಲಾಸ್ಗೆ ಹೋಗಿದ್ದೀನಿ ಅವ್ರ ಕಡೆಯಿಂದ. ಬಟ್ ಅಲ್ಲಿ ಹೋಗಿರೋದು ನಾನು ಪ್ರಾಬ್ಲಮ್ಸ್ ಕಲೀಲಿಕ್ಕೆ ಅಂತೇಳಿ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ರು ಅವರು. ಬ್ಯಾಡ್ ಲೆಕ್ಕ ನನಗೆ ಅದು ಯಾವುದು ಯೂಸ್ ಆಗಲಿಲ್ಲ. ನನಗಾಗಿರೋದು ಡಿಸ್ಕ್ರಿಪ್ಟಿವ್ ಥೆರಾಟಿಕಲ್ನೇ ನನಗೆ ಬೆನಿಫಿಟ್ ಆಯಿತು. ನಾನು ಹೇಳಿದ್ನಲ್ಲ ಸರ್, ಇದು ನಾನು ಲೈನ್ ಬೈ ಲೈನ್ ಓದ್ಕೊಂಡು ಯೂಟ್ಯೂಬ್ ಪ್ಲಸ್ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿಕೊಂಡು ಅಲ್ಲಿ ಬಂದಿರೋ ನಾಲೆಜನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾನು ಎಕ್ಸಾಮ್ ಬರ್ತಿದ್ದೆ. ಓಕೆ, ಈಗ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಒಂದು ಜನರಲ್ ಸ್ಟಡೀಸ್ ಇದೆ, ಎರಡನೇದು ಜನರಲ್ ಸ್ಟಡೀಸ್ ಇದೆ, ಅದನ್ನು ಓದ್ಕೋಬೇಕು. ಅದರಲ್ಲಿ KAS ಓದವರು, PSI ಓದವರಿಗೆಲ್ಲ ಅನುಕೂಲ ಇದೆ. ಇತಿಹಾಸದ ಬಗ್ಗೆ ಏನು ಕ್ವಶನ್ ಬರ್ಬೋದು, 1857 ದಂಗೆಯ ಪರಿಣಾಮಗಳನ್ನು ಬರೆಯಿರಿ. ಇದಕ್ಕಿಂತಲೂ ಮುಂದ್ಗಡೆ ಏನು ಅಂತ ಹೇಳ್ತೀನಿ ಸರ್. ಟೋಟಲ್ ಇದರಲ್ಲಿ 8 ಎಕ್ಸಾಮ್ ಸರ್. 8 ಎಕ್ಸಾಮ್ 1, 2 ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲಿಷ್. ಓಕೆ, ಅದು 2 ಪಾಸ್ ಆಗಲೇಬೇಕು ಕಡ್ಡಾಯವಾಗಿ. ಅಲ್ಲಿ ಅವ್ರು ಏನು ಹೇಳ್ತಾರೆ ಸರ್, 30% ಮಾರ್ಕ್ಸ್ ತಗೊಳ್ಳೇಬೇಕಂತ ಹೇಳ್ತಾರೆ. ಬಟ್ ಅಗ್ರಿಗೇಟ್ 35% ಬಿಡ್ಬೇಕು ಸರ್. 150 ಕಂಪಲ್ಸರಿ ಅಗ್ರಿಗೇಟ್ 35% ತಗೋಬೇಕು. ಅವು ಪಾಸ್ ಆದ್ರೆ ಮಾತ್ರ ಇನ್ನು ಉಳಿದ ಎಕ್ಸಾಮ್ಗಳು ನಿಮ್ಮ ವ್ಯಾಲ್ಯೂಯೇಷನ್ ಆಗುತ್ತೆ ಸರ್. ಇರ್ಲಿಕ್ಕೆ ವ್ಯಾಲ್ಯೂಯೇಷನ್ ಆಗಲ್ಲ ಸರ್. ಕನ್ನಡ ಕಂಪಲ್ಸರಿ, ಕನ್ನಡ ಕಂಪಲ್ಸರಿ ಇಂಗ್ಲಿಷ್ ಅಂದ್ರೆ ಸಾಮಾನ್ಯವಾಗಿ ವಿರುದ್ಧಾರ್ಥಕ ಪಾಸ್ ಆಗ್ತಾರೆ ಸರ್. ಸಮಾನಾರ್ಥಕ ಪದ ಬರೆಯಿರಿ, ಪತ್ರ ಲೇಖನ ಬರೆಯಿರಿ, ಪಾಸ್ ಆಗ್ತಾರಲ್ಲ ಸರ್, ಪ್ರಬಂಧ ಬರೆಯಿರಿ, ಇಂಥವಿರ್ತವೆ. ಪಾಸ್ ಆಗ್ಲೇಬೇಕು ಮತ್ತೆ ಪಾಸ್ ಆಗ್ಲೇಬೇಕು. ಓಕೆ, ಅದಾದ ನಂತರ ಜನರಲ್ ನಾಲೆಜ್ 1, 2 2 ಜನರಲ್ ಸ್ಟಡೀಸ್ 1, 2 ಜನರಲ್ ಸ್ಟಡೀಸ್ 2. ಅದಕ್ಕೆ ಒಂದಕ್ಕೆ 300 ಮಾರ್ಕ್ಸು, ಎರಡನೇದಕ್ಕೆ 300 ಮಾರ್ಕ್ಸ್, 600 ಮಾರ್ಕ್ಸ್. 600 ಮಾರ್ಕ್ಸ್ ಸರ್. ನನ್ನ ಟೈಮ್ದಲ್ಲಿ ಜನರಲ್ ನಾಲೆಜ್, ಜನರಲ್ ಸ್ಟಡೀಸ್ ಫಸ್ಟ್, ಸೆಕೆಂಡು 2 1 ಡೇ ಇತ್ತು ಸರ್. ಓಕೆ, ಮುಂದೆ ಕಾಮರ್ಸ್ದು 5th 6th 7th 8th ಅಲ್ಲಿ 4 ಎಕ್ಸಾಮ್ ಸರ್. ಓಕೆ, 300 ಮಾರ್ಕ್ಸ್, 4 1200 ಮಾರ್ಕ್ಸ್. ಒಂದು ದಿನ 2 ಎಕ್ಸಾಮು, ಒಂದು ದಿನ 2 ಎಕ್ಸಾಮ್ ಸರ್. ಟೋಟಲ್ 4 ದಿನ ಎಕ್ಸಾಮ್. 4 ದಿನ ಎಕ್ಸಾಮ್. ಒಂದು ದಿನ ಕಂಪಲ್ಸರಿ ಎಕ್ಸಾಮು, ಎರಡನೇ ದಿನ ಜನರಲ್ ಸ್ಟಡೀಸ್, ಮೂರನೇ ದಿನ 2 ಕಾಮರ್ಸು, 4ನೇ ದಿನ 2 ಕಾಮರ್ಸು. 4 ದಿನ ಚೆನ್ನಾಗಿ ಬರ್ತಾರೆ, ಮುಗಿದು 26, 27, 28, 29 ಐ ಥಿಂಕ್ 4 ದಿನ ಇರ್ಬೋದು ಇದು. ಇಲ್ಲಿ ತಾವು ಹೇಳಿದ್ರಿ, ಈಗ ಕಾಮರ್ಸ್ ಬರೆಯುವಾಗ ಒಂದು ಸಿಲೆಬಸ್ದಲ್ಲಿರ್ತಕ್ಕಂತಹ ಒಂದು ಲೈನ್ ಏನು ಕೊಟ್ಟಿರ್ತಾನಲ್ಲ, ಆ ಲೈನನ್ನು ಯೂಟ್ಯೂಬ್ದಲ್ಲಿ ಹಾಕೋದು, ಹಾಕಿ ಸರ್ಚ್ ಹೊಡೆಯೋದು, ಆಟೋಮೆಟಿಕ್ ಅದ್ರ ಮೇಲೆ ಒಂದು ಕ್ಲಾಸ್ ಓಪನ್ ಆಗುತ್ತೆ. ಇವೆಲ್ಲ ಸಿಲೆಬಸ್ CA ಇದೆ ಏನಿದು, CA ಸಂಬಂಧ ಮಾಡಿರ್ತಾರ ಅವರು. CA, CS, MBA, ಎಂಟ್ರನ್ಸ್ ಎಕ್ಸಾಮ್ ಇವಕ್ಕೆಲ್ಲಕ್ಕೂ ಇದೆ ಸರ್, ಮಾಡಿರ್ತಾರೆ. SC ಅಂತ ಯಾರು ಮಾಡಿರಂಗಿಲ್ಲ. ಬಟ್ ಈ ಸಿಲೆಬಸ್ ಎಲ್ಲಾನು CA ಇರೋದ್ರಿಂದ, ICAA ಇರೋದ್ರಿಂದ, ಕಂಪನಿ ಸೆಕ್ರೆಟರಿ ಇರೋದ್ರಿಂದ ಆ ಕ್ಲಾಸ್ನಲ್ಲಿ ಓಪನ್ ಮಾಡ್ಕೊಳ್ಳೋದು ಇಂಗ್ಲೀಷ್ನಲ್ಲಿ ಇರುತ್ತೆ. ಇಂಗ್ಲೀಷ್ ಆರ್ ಹಿಂದಿ ಕ್ಲಿಕ್ ಮಾಡ್ಕೊಳ್ಳೋದು. 8-10 ನಿಮಿಷದ ವಿಡಿಯೋ ಇರುತ್ತೆ. ಆ ವಿಡಿಯೋನ ಚೆನ್ನಾಗಿ ಕೇಳೋದು, ಎಷ್ಟು ಸಾಧ್ಯತೆ ಅಷ್ಟು ನೋಟ್ ಮಾಡ್ಕೊಳ್ಳೋದು. ಈ ಥರ ಇಡೀ
30 ದಿನದಲ್ಲಿ ಇಡೀ ಸಿಲಾಬಸ್ ಅನ್ನ ಯೂಟ್ಯೂಬ್ದಾಗ ಸಿಕ್ಬಿಡ್ತದೆ. ಸಿಗುತ್ತೆ ಕೆಲವೊಂದು ಸಿಗಂಗಿಲ್ಲಪ್ಪ, ಸಿಗಲಾರ್ದು ವಿಕಿಪೀಡಿಯಾದೊಳಗೆ ಸರ್ಚ್ ಮಾಡೋದು ಅಲ್ಲಿ ಸಿಗುತ್ತೆ. ಆಮೇಲೆ ಎಲ್ಲಾನು ಓದ್ಬೇಕಂತ ಹೇಳಿಲ್ಲ ಇಲ್ಲ, ಅದರಲ್ಲಿ ಕ್ಲಿಯರ್ ಆಗಿ 5ಕ್ಕೆ 2ಕ್ಕೆ ಉತ್ತರಿಸಿ ಚಾಯ್ಸಿಂಗ್ ಇಲ್ಲ ಸರ್. ಹೀಗಾಗಿ ಅದು ಬೆನಿಫಿಟ್ ಆಗುತ್ತೆ. ಅಟ್ ಲೀಸ್ಟ್ ನೀವು 75 to 80% ಆದ್ರೂ ಕೂಡ ಇಲ್ಲಿ ಯೂಟ್ಯೂಬ್ದಾಗ ಸಿಗುತ್ತೆ ಸರ್. ಒಂದು ರೂಮು, ಒಂದು ಇಂಟರ್ನೆಟ್, ಒಂದು ಒಳ್ಳೆ ಪ್ರಿಂಟರ್ ತಗೊಂಡು ದಿನ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು, ವಿಡಿಯೋಸ್ ಕೇಳಬೇಕು, ಕಾನ್ಸೆಪ್ಟ್ ತಿಳ್ಕೋಬೇಕು. ನೇರವಾಗಿ ಹೋಗಿ ಎಕ್ಸಾಮ್ ಬರೆದ್ರೆ ಇದಕ್ಕೆ ಯಾರು ಗುರು ಬೇಕಾಗಿಲ್ಲ, ಇದಕ್ಕೆ ಅರಿವೇ ಗುರು. ಇದಕ್ಕೆ ಗುರು ಯಾರಂದ್ರೆ ಯೂಟ್ಯೂಬ್ ಮಾಸ್ಟರ್. ಟೆಕ್ನಾಲಜಿ ಇಸ್ ದ ಗುರು. ಆದರೆ 30 ದಿನದಲ್ಲಿ ಪರೀಕ್ಷೆ ಪಾಸ್ ಮಾಡ್ಬೋದು. ಮತ್ತು ಈಗಾಗಲೇ 30 ದಿನದಲ್ಲಿ ಪರೀಕ್ಷೆ ಪಾಸ್ ಮಾಡೋದು ಹೆಂಗಂತ ಕೇಳೋದು ನಾನು ಯಾರು ಗೊತ್ತಾ ಸರ್? ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡೋರು, FD ಆಗಿ ಕೆಲಸ ಮಾಡೋರು, PSIಗಳಾಗಿ ಕೆಲಸ ಮಾಡೋರು, ಇವ್ರು ಈಗಾಗಲೇ ಒಂದು ಪರೀಕ್ಷೆಯನ್ನು ಪಾಸ್ ಆಗ್ಯಾರ. ಅವ್ರಿಗೆ ಈ ಹಿಂಟ್ ಬೇಕಾಗಿತ್ತು. ಸೊ ದ್ಯಾಟ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂದರೆ ನಮ್ಮ ಸತ್ಯಪ್ಪ ನರಗಟ್ಟಿ ಅವರು ತಮ್ಮ ಫೋನ್ ನಂಬರ್ ಕೊಡ್ತಾರೆ. ಅವರಿಗೆ ಫೋನ್ ಮಾಡುವ ಮೂಲಕ ನೀವು ಇದ್ರ ಮಾಹಿತಿಯನ್ನು ತಿಳ್ಕೊಬೋದು. ಏನಪ್ಪ ಅಂದರೆ ಯೂಟ್ಯೂಬ್ದಲ್ಲಿ ಯಾವ ಥರ ಸರ್ಚ್ ಮಾಡಬಹುದು ಅಂತ ತಿಳ್ಕೊಬೋದು ಹೊರತಾಗಿ ಮತ್ತೆ ನೀವು ಬೇರೆ ಬೇರೆ ರೀತಿಯಿಂದ ಫೋನ್ ಮಾಡ್ತಿರ್ತೀರಿ, ಅದೆಲ್ಲನೂ ಕೂಡ ಒಪ್ಲೇಬೇಕು ಅನ್ನೋದು ಇಲ್ಲ. ಕೆಲವೊಬ್ರು ವಿಚಾರ ಮಾಡ್ತಾರೆ, ನಾನು 5 ವರ್ಷದಿಂದ ಓದಿದ್ದೀನಿ, ನಂದೇನೂ ಆಗಿಲ್ಲ, ಇವನೇನಪ್ಪ 30 ದಿನದೊಳಗೆ ಬಂದು ಇದನ್ನೆಲ್ಲ ಪಾಸ್ ಆಗ್ಬೋದು ಅಂತ ಹೇಳತ್ತಾನಂತ. ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಪಾಸ್ ಆಗಿರೋದು ಇಲ್ಲ, ನಾನು ಅದೇ ಮೆಥಡ್ ಮೇಲೆ ಪಾಸ್ ಆಗಿ ಬಂದು ಕೂತವನು ನಾನು ಹೇಳ್ತೇನೆ. ಇವತ್ತು ನಾವು ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ ACSAT ಪರೀಕ್ಷೆಯನ್ನ ಇನ್ನು ಬಾಕಿ ಉಳಿದ 30 ದಿನದಲ್ಲಿ ಅಭ್ಯಾಸ ಮಾಡಿ ಪಾಸ್ ಆಗುವುದು ಹೇಗೆ. ಕರೆಕ್ಟ್. 5 ವರ್ಷ ಓದಿದವ್ರಿಗೆ ನಮ್ಗೆ ಗೈಡೆನ್ಸ್ ಇಲ್ಲ, ಇದು ಅವ್ರಿಗೆ ಗೈಡೆನ್ಸ್ ಅವಶ್ಯಕತೆನೇ ಇಲ್ಲ. ಇದು 2000 ಹಿಂದೆ ನಿಮ್ಮ ಬ್ಯಾಚ್ ನಂತರ ಬ್ಯಾಚ್ ಓದಿ ಅಲ್ಲಿ ಫೇಲ್ ಆಗಿ ಈ ಬ್ಯಾಚ್ ಬರೀತಿರ್ತಾರಲ್ಲ, ಅವ್ರಿಗಿಲ್ಲ ಇದು ಗೈಡೆನ್ಸ್. ಇದು ಗೈಡೆನ್ಸ್ ಈಗ ಮೇನ್ಸ್ ಅರ್ಜಿ ಹಾಕಿದ ನಂತರ ಈ ಕೆಲವೊಬ್ರು ಕೇಳತ್ತಾರ, ಅವ್ರಿಗಿದು. ಇದ್ರ ಟೈಟಲ್ ಏನಂದ್ರೆ ACSAT ಪರೀಕ್ಷೆಯನ್ನ ಬಾಕಿ ಉಳಿದ 30 ದಿನದಲ್ಲಿ ಅಧ್ಯಯನ ಮಾಡಿ ಪಾಸ್ ಆಗುವುದು ಹೇಗೆ. ಇದ್ರ ಉದ್ದೇಶ ಇದೆ. ಇದಕ್ಕೆ ಯಾರು ಸೀರಿಯಸ್ ಕ್ಯಾಂಡಿಡೇಟ್ ಇದ್ದೀರಿ, ಕೇವಲ ಅಭ್ಯಾಸದ ಬಗ್ಗೆ ಮಾತ್ರ ಕೇಳೋರು ಇದ್ದೀರಿ, ನಮ್ಮ ಸತೀಶ್ ಅವರು ತಮ್ಮ ನಂಬರ್ ಕೊಡ್ತಾರೆ, ಅವರಿಗೆ ಕರೆ ಮಾಡಿ ತಿಳ್ಕೊಬಹುದು ಅಂತೇಳಿ ನಾನು ಆಕಾಂಕ್ಷಿಗಳಿಗೆ ಇಲ್ಲಿ ಹೇಳ್ತೀನಿ. ಸರ್ ತಮ್ಮ ನಂಬರನ್ನು ಕೊಡಿ ಅವರಿಗೆ. 9739491258 ತಾವು ಕಾಲ್ ಮಾಡ್ಬೋದು. ಪ್ರೊಸೆಸ್ ಬಗ್ಗೆ ಏನಾದರೂ ಇತ್ತಂದರೆ ಕೇಳ್ಬೋದು. ಓಕೆ, ನನಗೆ ಎಷ್ಟು ತಿಳಿದಿದೆಯಲ್ಲ ಅಷ್ಟು ನಾನು ತಮಗೆ ಗೈಡ್ ಮಾಡ್ತೀನಿ, ಏನು ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ ಯು. ನನಗೆ ಇದು ಬಹಳ ಕಷ್ಟ ಆಗಿತ್ತು, ಯಾಕಂದರೆ ನಾನು ಈ ರೀತಿ ಪರೀಕ್ಷೆಯನ್ನು ಬರೆದಿಲ್ಲ. ನನಗೆ ಸಾಕಷ್ಟು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳ್ತಾರೆ, ಸರ್ ನಿಮ್ಮದೇ ಇಲಾಖೆಯಲ್ಲಿ ಬರ್ತಾ ಇದ್ದೀನಿಲ್ಲ ಅಂತ. ಅವ್ರಿಗೆ ಹೇಳಬೇಕಾಗಿತ್ತು, ನನ್ನ ಇಲಾಖೆಗೆ ಬಂದರೂ ಕೂಡ ನಾನು ಈ ಪರೀಕ್ಷೆ ಬರೆದಿಲ್ಲ ಅಂತೇಳಿ ಅವ್ರಿಗೆ ಹೇಳೋದು ಕಷ್ಟ ಆಗಿತ್ತು. ಅದಕ್ಕೆ ಇವತ್ತು ರಜಾ ದಿನದಲ್ಲಿ ನೀವು ಆ ಪರೀಕ್ಷೆಯನ್ನು ಬರೆದಿರೋದ್ರಿಂದ ನಿಮ್ಮ ಮೂಲಕ ಮಾತಾಡಿಸಿ ಅವರೆಲ್ಲರ ಗೊಂದಲಗಳನ್ನ ಪರಿಹರಿಸಬೇಕು ಅಂತಕ್ಕಂಥ ಇವತ್ತು ಈ ಒಂದು ಸಂದರ್ಶನಕ್ಕೆ ತಮ್ಮನ್ನು ಆಹ್ವಾನಿಸಿದಾಗ ತಾವು ಸಂತೋಷದಿಂದ ಬಂದು ಈ ಒಂದು ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟದ್ದಕ್ಕೆ ನಾವು ತುಂಬ ನಿಮಗೆ ಆಭಾರಿಯಾಗಿದ್ದೇವೆ. ನಮಸ್ಕಾರ. ನಮಸ್ತೆ.